ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಮಯನ್ ಭವಸಂತಾಪಂ ರಮಯನ್ ಸಾಧುಚಾತಕಾನ್ ಕೃಷ್ಣಮೇಘಃ ಕೃಪಾದೃಷ್ಟಿ ವೃಷ್ಟ್ಯಾ ಪುಷ್ಣಾತು ಮಾಮಪಿ. ಶ್ರೀಮದಾನಂದತೀರ್ಥಾರ್ಯ ಪಾದಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಳಾನಿ ಸಂತು. ನವರಾತ್ರಿಯ ಈ ಉತ್ಸವದ ಕಾಲದಲ್ಲಿ ವೆಂಕಟೇಶ ದೇವರ ಮಹಾತ್ಮೆಯನ್ನು ಕೇಳುವುದು ವಾಡಿಕೆಯಾಗಿ ಬಂದಿದೆ. ಪುರಾಣ ಸಾಹಿತ್ಯದಲ್ಲಿ 12ಕ್ಕೂ ಹೆಚ್ಚು ಪುರಾಣಗಳಲ್ಲಿ ಈ ವೆಂಕಟೇಶ ದೇವರ ಮಹಾತ್ಮ್ಯ ವಿಶೇಷವಾಗಿ ಪ್ರಥಿತವಾಗಿದೆ. ಅದರಲ್ಲಿ ವೆಂಕಟೇಶ ದೇವರ ಮಹಾತ್ಮ್ಯ ಆದಿತ್ಯ ಪುರಾಣದಲ್ಲಿ ಬಂದದ್ದು, ಮತ್ತೆ ಭವಿಷ್ಯೋತ್ತರ ಪುರಾಣದಲ್ಲಿ ಬಂದದ್ದು. ಭವಿಷ್ಯೋತ್ತರ ಪುರಾಣದ ವೆಂಕಟೇಶ ಮಹಾತ್ಮೆಯನ್ನ ವಿಶೇಷವಾಗಿ ಕೇಳುವ ಪದ್ಧತಿ ಮೊದಲಿಂದ ಬಂದಿದೆ. ಈ 9-10 ದಿನಗಳವರೆಗೆ ನಾವು ಸಭವಿಷ್ಯಂ ಸಹೋತ್ತರಂ ಭವಿಷ್ಯೋತ್ತರ ಪುರಾಣದ ಆ ಕಥೆಯನ್ನ ತಿಳಿದು ಭಗವಂತನ ಈ ಆರಾಧನೆಯನ್ನು ವಿಶೇಷವಾಗಿ ನವರಾತ್ರೋತ್ಸವದಲ್ಲಿ ಮಾಡುವ ಪ್ರಸಂಗ ಮೊದಲಿಂದ ವಾಡಿಕೆಯಾಗಿ ಬಂದದ್ದು. ಅದನ್ನ ಇವತ್ತು ನಾವು ಆರಂಭ ಮಾಡ್ತಾ ಇದ್ದೀವಿ. ಅದಕ್ಕೂ ಪೂರ್ವಭಾವಿಯಾಗಿ ಮೊದಲಿಗೆ ಒಂದ್ ಸ್ವಲ್ಪ ಆದಿತ್ಯ ಪುರಾಣ ವೆಂಕಟೇಶ ಮಹಾತ್ಮೆಯನ್ನ ಒಂದ್ ಸ್ವಲ್ಪ ನೋಡಿಬಿಟ್ಟು ಆನಂತರ ಭವಿಷ್ಯೋತ್ತರ ಪುರಾಣದ ಕಥೆಯನ್ನು ನೋಡೋಣ ಅಂತ. ಇದಕ್ಕೊಂದು ವಿಶಿಷ್ಟವಾದ ಕಾರಣವೂ ಇದೆ. ಎಲ್ಲಾ ಪುರಾಣಗಳ ವೆಂಕಟೇಶ ಮಹಾತ್ಮೆಯನ್ನ, ಶ್ರೀನಿವಾಸ ಮಹಾತ್ಮೆಯನ್ನ ನಾವು ನೋಡಿದಾಗ ವಿಚಾರಕ್ಕೆ ಗೊತ್ತಾಗೋದು ಏನಂತಂದ್ರೆ, ಆದಿತ್ಯ ಪುರಾಣದಲ್ಲಿ ಬಂದಿರುವ ಈ ಭಾಗ ಏನಿದೆ ಇದರಲ್ಲಿ ವಿಶೇಷವಾದಂತಹ ಸ್ತೋತ್ರ ಭಾಗ ಇದೆ. ವಿಶೇಷವಾದ ಪ್ರಮೇಯಗಳು ಅಂತಂದ್ರೆ ಭಗವಂತನ ಗುಣಚಿಂತನೆ ವಿಶೇಷವಾಗಿ ಮೂಡಿ ಬಂದಿರುವುದು ಈ ಭಾಗದಲ್ಲಿ ಅನ್ನೋ ಕಾರಣಕ್ಕೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಆದಿತ್ಯ ಪುರಾಣದ ವಿಶೇಷವಾದ ಚಿಂತನೆ, ಪಾರಾಯಣ ಮತ್ತೆ ಅದನ್ನ ನಿತ್ಯದಲ್ಲಿ ಪಾರಾಯಣ ಮಾಡುವ ಒಂದು ವಾಡಿಕೆಯನ್ನು ಇಟ್ಟುಕೊಂಡು ಬಂದಿರ್ತಾರೆ. ಹೀಗಾಗಿ ಈ ಆದಿತ್ಯ ಪುರಾಣದ ವಿಚಾರವನ್ನು ಒಂದು ಸ್ವಲ್ಪ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ. 200ಕ್ಕಿಂತ ಹೆಚ್ಚು ಶ್ಲೋಕಗಳು ಇರುವಂತಹ ಭಾಗ. ಸ್ವಲ್ಪ ಹೊತ್ತು ಅದರ ಅಭಿಪ್ರಾಯವನ್ನ ಅಷ್ಟು ನೋಡಿ, ಮಹತ್ವದ ವಿಷಯಗಳನ್ನ ಅಷ್ಟು ನೋಡಿ ಆಮೇಲೆ ಮತ್ತೆ ಶ್ರೀನಿವಾಸ ದೇವರ ಆ ಭವಿಷ್ಯೋತ್ತರ ಪುರಾಣದ ವಿಚಾರವನ್ನು ಆರಂಭ ಮಾಡೋಣ ಇವತ್ತಿನಿಂದ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಯಕಾಂತಾಯ ಕಲ್ಯಾಣ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ. ಪರಮಾತ್ಮ ಹೇಗಿದ್ದಾನೆ ಅಂತಂದ್ರೆ ಶ್ರೀಯಕಾಂತ, ಶ್ರೀಪತಿಯಾದವನು ಅಂತ ಅರ್ಥ. ಶ್ರೀದೇವಿಗೆ ಒಡೆಯನಾದವನು, ಶ್ರೀದೇವಿಗೆ ಪ್ರಿಯಕರನಾದವನು ಶ್ರೀಯಕಾಂತಾಯ. ಅಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ ಹೇಳಿ ಶ್ರೀ ವೆಂಕಟೇಶ ದೇವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಮತ್ತು ಕಾಂತಾಯ, ಶ್ರೀಯಕಾಂತಾಯ ಅನ್ನುವಲ್ಲಿ ಶ್ರೀಕಾಂತ ಅನ್ನುವ ಶಬ್ದ ಎಲ್ಲರಿಗೂ ಗೊತ್ತದು. ಮಹಾಲಕ್ಷ್ಮಿಯ ಪತಿ ಶ್ರೀಕಾಂತ. ಶ್ರೀಯಕಾಂತಾಯ ಅಂತ ಯಾಕೆ ಬಿಡಿಸಿ ಹೇಳಿದ್ರು ಅಂತ ಅಲ್ಲಿ ಹೇಳ್ತಾರೆ. ಶ್ರೀಯಕಾಂತಾಯ ಅನ್ನೋದ್ರಿಂದ ಮಹಾಲಕ್ಷ್ಮಿಗಿಂತಲೂ ಕೂಡ ಪರಮಾತ್ಮ ದೊಡ್ಡವನು ಅಂತ ತೋರಿಸೋದಕ್ಕಾಗಿ ಶ್ರೀಕಾಂತಾಯ ಅನ್ನೋದ್ರ ಬದಲು ಶ್ರೀಯಕಾಂತಾಯ ಅಂತ ಹೇಳಿದ್ರು. ಪರಮಾತ್ಮ ಕಾಂತ ಯಾಕೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಅಂತ ಅಂದ್ರೆ ಸುಖ, ಅಂತ ಅಂದ್ರೆ ನಿರ್ಣಯ ಅಂತ ಅರ್ಥ. ನಿರ್ಣಯ. ಕ ಅಂತಂದ್ರೆ ಸುಖ. ನಮ್ಮೆಲ್ಲರ ಸುಖದ ನಿರ್ಣಯ ಮಾಡೋರು ಯಾರು? ನಮ್ಮ ಅರ್ಥಾತ್ ಇಡೀ ಜಗತ್ತಿನ ಸುಖದ ನಿರ್ಣಯವನ್ನ ಮಾಡುವವರು ಪರಮಾತ್ಮ. ಕ ಅಂದ್ರೆ ಸುಖ. ಆ ಸುಖದ ಅಂತ ನಿರ್ಣಯವನ್ನ ಮಾಡುವವನಾದ್ದರಿಂದ ಕಾಂತ ಅಂತ ಪರಮಾತ್ಮನ ಕರೀತಾರೆ. ಅಂತಹ ಕಾಂತನೂ ಆದಂತಹ ಪರಮಾತ್ಮ ಶ್ರೀಯಕಾಂತನೂ ಆಗಿದ್ದಾನೆ. ಮಹಾಲಕ್ಷ್ಮಿಗೂ ಕೂಡ ಮತ್ತೆ ಮಂಗಳವನ್ನುಂಟು ಮಾಡುವ ಆ ಪರಮಾತ್ಮ. ಅದಕ್ಕಾಗಿ ಶ್ರೀಯಕಾಂತಾಯ. ಕಲ್ಯಾಣ ನಿಧಯೇ. ಕಲ್ಯಾಣ ನಿಧಿ ಅಂತಂದ್ರೆ ಕಲ್ಯಾಣಕ್ಕೆ ನಿಧಿ. ನಿಧಿ ಅಂತಂದ್ರೆ ಕೊಪ್ಪರಿಗೆ ಅಂತ. ನಿಧಿ ಅಂತಂದ್ರೆ ಯಾವುದನ್ನ ನಾವು ಬಚ್ಚಿಡ್ತೀವೋ ಅದು ನಿಧಿ. ಪರಮಾತ್ಮ ಕಲ್ಯಾಣವನ್ನೇ ಮಾಡುವಂತಹ ನಿಧಿಯವನು. ಹೀಗಾಗಿ ಗುಣಗಳಿಗೆ ಮುಖ್ಯವಾಗಿ ಆಶ್ರಯ, ಕಲ್ಯಾಣ ಗುಣಗಳಿಗೆ ಆಶ್ರಯವಾಗಿದ್ದಾನೆ. ಆದ್ದರಿಂದ ಕಲ್ಯಾಣ ನಿಧಯೇ. ಮತ್ತೆ ಅರ್ಥಿನಾಂ ನಿಧಯೇ. ಯಾರು
ಯಾರು ಪ್ರಾರ್ಥನೆಯನ್ನ ಮಾಡ್ತಾರೋ ಅವರಿಗೆ ವಿಶೇಷವಾಗಿ ವರವನ್ನು ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ನಿಧಯೇ ಅರ್ಚಿನಾಂ ಅಂತಹ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಆ ಶ್ರೀನಿವಾಸನಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಕವನಕರು ಸೂತಾಚಾರ್ಯರನ್ನ ಕುರಿತು ಪ್ರಶ್ನೆ ಮಾಡ್ತಾ ಇದ್ದ. ಏನಂತ ಅಂದ್ರೆ, ಇತಃ ಪರಂ ಶ್ರೀನಿವಾಸ ಶ್ರೀಪತಿರ್ ಸರ್ವಶೋಹಿನಃ ಕಥಂ ಪ್ರೀತೋ ಭವೇತ್ ಸದ್ಯೋ ಶಬಿಷ್ಟಾನಿ ಪ್ರವರ್ಷಯನ್. ಪರಮಾತ್ಮ ಶ್ರೀನಿವಾಸ ಮಹಾಲಕ್ಷ್ಮಿಗೂ ಸೌಭಾಗ್ಯವನ್ನ ಕೊಟ್ಟವನು ಅಂತ ನೀವು ಹೇಳ್ತಾ ಇದ್ದೀರಿ. ಅಂತಹ ಶ್ರೀನಿವಾಸ ಯಾವ ರೀತಿಯಿಂದ ನಮ್ಮ ಮೇಲೆ ಸಂತುಷ್ಟನಾಗ್ತಾನೆ ಅದನ್ನ ನೀವು ಅವಶ್ಯವಾಗಿ ನಮಗೆ ತಿಳಿಸ್ಬೇಕು ಅಂತ ಅಲ್ಲಿ ಕೇಳ್ತಾರೆ. ತದ್ವದಸ್ವ ಕೃಪಾಪೂರ್ಣ ವೆಂಕಟೇಶ ಕಥಾಮೃತಂ. ಕೃಪಾಪೂರ್ಣರಾದ ಸೂತಾಚಾರ್ಯರು ವಿಶೇಷವಾಗಿ ಪುರಾಣಿಕರು. ಅವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ತದ್ವದಸ್ವ ಅದನ್ನು ನಮಗೆ ತಿಳಿಸಿಕೊಡ್ರಿ ವೆಂಕಟೇಶ ದೇವರ ಮಹತ್ವೆಯನ್ನ ಅಂತ ಹೇಳಿ. ಭಗವನ್ ಸರ್ವತತ್ವಜ್ಞ ದಯಾಪಾತ್ರಂ ವಯಂತವ. ಕೇಳೋವರೆಗೂ ಒಂದು ಸಂಬಂಧ ಇರಬೇಕು. ಕೇಳೋವರೆಗೂ ಯಾವ ಮತ್ತೆ ಆಸಕ್ತಿ ಇಲ್ಲ ಅಂತಂದ್ರೆ ಕೇಳೋವರಲ್ಲಿಯೂ ವಿಶೇಷವಾಗಿ ಆಸಕ್ತಿ ಇರುವುದಿಲ್ಲ, ಕೇಳೋವರೊಳಗೂ ಆಧಾರ ಇರುವುದಿಲ್ಲ. ಅದಕ್ಕೆ ಹೇಳ್ತಾರೆ ವಯಂ ದಯಾಪಾತ್ರಂ ತವ. ನಾವು ನಿಮ್ಮ ದಯಾಪಾತ್ರರಾಗಿದ್ದೀವಿ ತಾನೆ. ಸೂತಾಚಾರ್ಯರು ಬಂದಾಗೆಲ್ಲ ಉಪದೇಶ ಮಾಡ್ತಾರೆ, ಬಂದಾಗೆಲ್ಲ ಪ್ರೀತಿಯಿಂದ ಹೇಳ್ಕೊಡ್ತಾರೆ. ಹೀಗಾಗಿ ಶೌನಕರಂದ್ರು ನಾವು ನಿಮ್ಮ ದಯೆಗೆ ಪಾತ್ರರಾದವರು. ಹೀಗಾಗಿ ವಿಶೇಷವಾಗಿ ನಮ್ಮ ಉದ್ಧಾರಕ್ಕೆ ಆ ಶ್ರೀನಿವಾಸನ ಮತ್ತೆ ಅದ್ಭುತವಾದ ಚರಿತೆಯನ್ನ ತಿಳಿಸಿರಿ. ಸರ್ವತತ್ವಜ್ಞ ಏನ್ ನಿಮ್ಗೆ ಗೊತ್ತಿಲ್ಲ ಅಂತಿಲ್ಲ, ಎಲ್ಲಾ ವಿಷಯಗಳು ಗೊತ್ತಿದೆ. ಸಾಕ್ಷಾತ್ ವೇದವ್ಯಾಸರ ಹತ್ತಿರ ಕುಳಿತು ಅರ್ಥ ಮಾಡಿಕೊಂಡವರು. ವ್ಯಾಸಾತ್ ಅಮಿತ ತೇಜಸ ಅಂತ. ಹೀಗಾಗಿ ಅಲ್ಲಿ ಕುಳಿತು ತಿಳಿದವರು ನೀವು. ಆದ್ದರಿಂದ ನಮಗೆ ಆ ವಿಷಯವನ್ನ ತಿಳಿಸಬೇಕು, ವೆಂಕಟೇಶ ದೇವರ ಮಹಾತ್ಮ್ಯವನ್ನ ಅಂತ ಕೇಳ್ತಾರೆ. ಆವಾಗ ಸೂತ ಉವಾಚ ಶೃಣುಧ್ವಂ ಮುನಯೋ ದಿವ್ಯಂ ಸಾವಧಾನ ತಯಾತ್ವಿದಂ ಯಥಾ ಪೃಷ್ಟಂ ತಥೈವಾಹಂ ವಕ್ಷ್ಯಾಮಿ ವಚನಂ ಶುಭಂ. ಎಲೆ ಮುನಿಗಳೇ, ಇಷ್ಟು ಪ್ರೀತಿಯಿಂದ ಕೇಳೋರು ಸಿಕ್ಕರೆ ಕೇಳೋರಿಗೆ ಎಷ್ಟು ಸಂತೋಷ ಆಗ್ತದೆ. ಹೀಗಾಗಿ ಸಾವಧಾನ ಮನಃ, ಕೇಳುವಾಗ ಯಾವ ಗಡಿಬಿಡಿ ಮಾಡ್ಕೊಡ್ಬೇಡ್ರಿ, ಆರಾಮಾಗಿ ಕೇಳ್ರಿ. ನಿಧಾನವಾಗಿ ಎಲ್ಲ ವಿಷಯವನ್ನು ಕೂಡ ತಿಳಿಸ್ತೀನಿ. ಆದ್ದರಿಂದ ಸಾವಧಾನತೆಯ ಇದಂ ಯಥಾಪ್ರಷ್ಟಂ ತಥೈವಾಹಂ. ನೀವು ಯಾವ ರೀತಿ ಕೇಳಿದ್ರಿ, ಏನು ಮಾಡಿದರೆ ಶ್ರೀನಿವಾಸನ ಅನುಗ್ರಹ ಆಗ್ತದೆ, ಪ್ರಸಾದ ಆಗ್ತದೆ, ಹಾಗೇ ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ರಿ. ಅಂದ್ರೆ ಸ್ತೋತ್ರದ ರೂಪದಲ್ಲಿ ಇಡೀ ಈ ಆದಿತ್ಯ ಪುರಾಣದ ಭಾಗವನ್ನು ತಿಳಿಸ್ತಾರೆ. ಆದಿತ್ಯ ಪುರಾಣದ ವೆಂಕಟೇಶ ಮಹಾತ್ಮೆ ಅಂದ್ರೆ ಏನು? ಸ್ತೋತ್ರ, ವೆಂಕಟೇಶ ಸ್ತೋತ್ರ. ಕೆಲವು ಭಾಗ ಬಿಟ್ಟರೆ ಉಳಿದೆಲ್ಲ ಸ್ತೋತ್ರ ರೂಪದಲ್ಲೇ ಇರುವುದು. ಭಗವಂತನನ್ನ ಕುರಿತು ದೇವಶರ್ಮ ಬ್ರಾಹ್ಮಣ ಮಾಡಿದ ಅದ್ಭುತವಾದ ಸ್ತೋತ್ರದ ರೂಪದಲ್ಲಿ ಈ ಆದಿತ್ಯ ಪುರಾಣದ ವೆಂಕಟೇಶ ಮಹಾತ್ಮೆ ಬಂದಿದೆ. ಹೀಗಾಗಿ ಯಥಾ ಪೃಷ್ಟಂ ತಥೈವಾಹಂ ವಕ್ಷ್ಯಾಮಿ. ಯಾವ ರೀತಿಯಾಗಿ ನೀವು ಕೇಳಿದ್ರೋ ಅದೇ ರೀತಿಯ ಫಲವನ್ನ ಕೊಡೋದಕ್ಕಾಗಿ ನಾನು ಹೇಳ್ತೀನಿ, ಕೇಳ್ರಿ ಅಂತ ಹೇಳ್ತಾರೆ. ಮೊದಲಿಗೆ ಒಂದು ಘೋಷವಾಕ್ಯ ಹೇಳಿಬಿಡ್ತಾರೆ. ಘೋಷವಾಕ್ಯ ಏನು? ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ಎಲ್ಲದರ ಸಾರ ಸರ್ವಸ್ವ ಏನು ಅಂತಂದ್ರೆ ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ಈ ವೆಂಕಟಾಚಲಕ್ಕೆ ಸಮಾನವಾದ ಒಂದು ದೇಶ ಅನ್ನೋದು ಈ ಭೂಮಂಡಲದಲ್ಲೇ ಇಲ್ಲ, ಬ್ರಹ್ಮಾಂಡದಲ್ಲೇ ಇಲ್ಲ. ಮತ್ತು ವೆಂಕಟೇಶ ದೇವರಿಗೆ ಸಮನಾದ ದೇವರು ಇನ್ನೊಬ್ಬರಿಲ್ಲ. ಇದನ್ನ ಮೊದಲಿಗೆ ಹೇಳಿಬಿಡ್ತೀವಿ. ಹೀಗಾಗಿ ಮುಂದೆ ಏನೇನೋ ಆಚಾರ್ಯರು ಬಹಳ ಹೇಳುತ್ತಾರೆ. ಏನ್ ಹೇಳ್ದಂಗಾಯ್ತು ಒಟ್ಟಾರೆ ಅಂದ್ರೆ ಇಷ್ಟು ಹೇಳ್ದಂಗಾಯ್ತು. ವೆಂಕಟಾಚಲಕ್ಕೆ ಸಮಾನವಾದ ದೇಶ ಇಲ್ಲ, ವೆಂಕಟೇಶ ದೇವರಿಗೆ ಸಮಾನವಾದ ದೇವರಿಲ್ಲ. ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಆಚಾರ್ಯರು ತಾವು ಹೋಗುವಾಗ ಬರೆದಿಟ್ಟು ಹೋಗಿರ್ತಾರೆ ವಿದ್ಯಾರ್ಥಿಗಳಿಗೆ. ಏನಂದ್ರೆ ಈ ಸ್ಥಳ ಅದಕ್ಕೆ ಸಮಾನವಾದ, ಭರತ ಭೂಮಿಗೆ ಸಮಾನವಾದಂತಹ ದೇಶ ಇಲ್ಲ, ವಿಷ್ಣು ಪರಮಾತ್ಮನಿಗೆ ಸಮಾನವಾದ ದೇವರಿಲ್ಲ ಅಂತ ಹೇಳಿರ್ತಾರೆ. ಆ ರೀತಿಯಾಗಿ ಅದನ್ನ ಜ್ಞಾಪಿಸುವಂತೆ ಈ ಮಾತನ್ನ ಉದ್ಘೋಷವಾಗಿ ಹೇಳ್ತಾರೆ. ಮುಂದೆ ವೈರಾಗ್ಯ ಭಕ್ತಿ ಸತ್ವಾದಿ ಪ್ರದದೇಂದ್ರಿಯ ವಶಪ್ರದೆ ವೆಂಕಟಾದ್ರೌ ಶುಚಿಕ್ಷೇತ್ರೆ ಅಶುಚಿ ದೋಷೋ ನ ವಿದ್ಯತೆ. ವೈರಾಗ್ಯ ಬೇಕಾ? ವೈರಾಗ್ಯ ಕೊಡ್ತಾರೆ. ಭಕ್ತಿ, ಸತ್ವ, ಯಾವುದು ಬೇಕೋ ಆ ಎಲ್ಲವನ್ನೂ ಕೊಡುವಂತಹ ಆ ವೆಂಕಟದ ಪರ್ವತದಲ್ಲಿ ಅದರ ಹೆಸರೇ ಶುಚಿಕ್ಷೇತ್ರ ಅಂತ. ನೋಡ್ರಿ,
ಸ್ವಚ್ಛ ಮಾಡಬೇಕಾದ ಕ್ಷೇತ್ರಗಳು ಇರ್ತಾವ, ಆದ್ರೆ ಇದು ಇರೋದೇ ಶುಚಿ ಕ್ಷೇತ್ರ. ಆದ್ದರಿಂದ ಶ್ರೀನಿವಾಸನ ಆ ಆ ಕ್ಷೇತ್ರದಲ್ಲಿ ಅಶುಚಿ ದೋಷೋ ನ ವಿದ್ಯತೆ. ಅಶುಚಿ ಆಗುವಂತಹ ದೋಷ ಅರ್ಥಾತ್ ಅಶುಚಿಯನ್ನು ತಂದು ಕೊಡುವ ಯಾವ ದೋಷಗಳು ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಸ್ಮರಣ ಮಾತ್ರೇಣ ಮುಚ್ಚಂತೆ ತೇ ಅಂಹಸೋ ಅಖಿಲ. ಹೀಗಾಗಿ ಸ್ಮರಣ ಮಾತ್ರದಿಂದಲೇನೆ ನಾವು ಕೂತಿರುವ ದೇಶನೇ ಶುದ್ಧವಾಗ್ತದೆ. ಈಗ ನಾವೆಲ್ಲ ಕೂತಿವಲ್ಲ, ಈ ದೇಶದಲ್ಲಿ ಅಶುಚಿ ದೋಷ ಇಲ್ಲ ಅಂತಾದ್ರೆ ಸಾಕ್ಷಾತ್ ವೆಂಕಟಗಿರಿ ಅಲ್ಲಿ ಹೇಗಿರಬೇಕು ಅದಕ್ಕೆ ಹೇಳ್ತಾರೆ ಅಶುಚಿ ದೋಷೋ ನ ವಿದ್ಯತೆ ಎಂಬುದಾಗಿ ಹೇಳ್ತಾರೆ. ತಸ್ಮಾತ್ ವೆಂಕಟನಾಥಸ್ಯ ನೈವೇದ್ಯಂ ಗ್ರಾಹ್ಯಮುತ್ತಮಂ. ಆದ್ದರಿಂದ ವೆಂಕಟೇಶ ದೇವರ ನೈವೇದ್ಯವನ್ನ ಸದಾ ಕಾಲದಲ್ಲಿಯೂ ಕೂಡ ಮತ್ತೆ ಗ್ರಾಹ್ಯವಾಗಿದೆ, ಅದನ್ನ ಸ್ವೀಕಾರ ಮಾಡಲೇಬೇಕು ಎಂಬುದಾಗಿ ಇದು ಹೇಳ್ತಾರೆ. ಈ ಕಥಾನಕ ಏನಿದೆ, ಸಣ್ಣದಾದ ಕಥಾ, ಸಣ್ಣದಾದ ಸ್ತೋತ್ರ, ಇದನ್ನ ಯಾರಿಗೆ ಪ್ರಥಮವಾಗಿ ಹೇಳಿದರು ಅಂತ ಅನ್ನೋದನ್ನ ಹೇಳ್ತಾರೆ. ಇತಿ ಶೇಷೇಣ ಕಥಿತಂ ಕಪಿಲಾಯ ಮಹಾತ್ಮನೆ. ಕಪಿಲ ಋಷಿಗಳಿಗೆ ಶೇಷದೇವರು ನಿವೇದನ ಮಾಡಿಕೊಂಡಿದ್ದು ಇದು ಪ್ರಥಮವಾಗಿ. ಕಪಿಲಾಖ್ಯ ಮಹಾಯೋಗಿ ಸಕಾಶಾತ್ತು ಮಯಾಶ್ರುತು. ನೋಡ್ರಿ, ನಾವೆಲ್ಲ 10 ಕಡೆ ಓದಿ ತಿಳಿದು ಮಾಡಿ ಬಂದು ಹೇಳ್ಬೇಕು, ಆದ್ರೆ ಮಾಡಿ ಗುರುಕ್ತಂ ಅರ್ಥಂ ಜಗ್ರಾಹ, ಗುರುಗಳು ಹೇಳಿದ ಮಾತನ್ನ ಸ್ವೀಕಾರ ಮಾಡಿದ್ರು. ಇತ್ಯರ್ಥಂ ಅನುಸಂಧಾಯ ಪ್ರತಸ್ಥೆ ಶೇಷ ಪರ್ವತಂ. ಹಾಗೆ ಶೇಷದೇವರ ಆ ಶೇಷ ಪರ್ವತಕ್ಕೆ ಹೋಗಬೇಕು ಅಂತ ಹೇಳಿ ಆ ದರ್ಶನಕ್ಕಾಗಿ ಅಲ್ಲಿಗೆ ಹೋದ. ಅಲ್ಲಿ ಹೇಳ್ತಾರೆ ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಯಾವಾಗ ನೋಡ್ರಿ ಹೇಳ್ತಾರೆ ಆನಂದೇನ ದದರ್ಶಾಥ, ಹೋದರೆ ಸಂತೋಷ ಆಯಿತು, ಮನಸ್ಸಿಗೆ ರೋಮಹರ್ಷ ಆಯಿತು. ಅಲ್ಲಿ ಆನಂದ ನಿಲಯದಲ್ಲಿ, ಆನಂದ ನಿಲಯ ಅಂತ ಕರೀತಾರೆ ವೆಂಕಟೇಶ ದೇವರಿಗೆ, ಆನಂದ ನಿಲಯನನ್ನ ಆ ಅದ್ಭುತವಾದಂತಹ ಆ ಒಂದು ಶೇಷ ಪರ್ವತದಲ್ಲಿ ದರ್ಶನ ಮಾಡಿದ. ದರ್ಶನ ಮಾತ್ರದಿಂದಲೇನೆ ಪರಮಾತ್ಮ ಪ್ರಸನ್ನನಾದ ಅಂತ ಹೇಳಿ ಹೇಳ್ತಾರೆ. ಶ್ರೀ ವೆಂಕಟೇಶಂ ತಂ ನತ್ವ ಭಕ್ತ್ಯ ಚಕ್ರೇತ ಸಂಸ್ತುತಿಂ. ಯಾವಾಗ ಮನಸ್ಸಿನೊಳಗೆ ಭಾವ ತುಂಬಿ ಬರ್ತದೋ ಆವಾಗ ಎರಡೇ ದಾರಿ ಅಂತ, ಒಂದು ಕೈಯಿಂದ ಹೊರಗೆ ಬರಬೇಕು, ಒಂದು ಬಾಯಿಂದ ಹೊರಗೆ ಬರಬೇಕು. ಕೈಯಿಂದ ಸ್ತೋತ್ರ ಬರಿಬೇಕು, ಇಲ್ಲ ಬಾಯಿಂದ ಸ್ತೋತ್ರ ಹೇಳಬೇಕು. ಆಚಾರ್ಯರು 3 ರೂಪಗಳಲ್ಲಿ ಪರಮಾತ್ಮನನ್ನ ಪೂಜೆ ಮಾಡ್ತಾ ಇರುವಾಗ ಬದರಿಕಾಶ್ರಮದಲ್ಲಿ ತ್ರಿವಿಕ್ರಮ ಪಂಡಿತ ಆಚಾರ್ಯರಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ ಒಂದು ಕ್ಷಣ. ಶ್ರೀಮದ್ ವಿಶ್ವಂಘ್ನಿಷ್ಠ ತ್ರಿಗುಣ ಗುರುತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯ ಆಚಾರ್ಯ ಪಾದು ಜ್ವಲ ಜಲ ಜಲ ಸತ್ ಪಾಂಸವೋಸ್ಮಾನ್ ಪುನಂತು ಅಂತ ಆರಂಭವಾದದ್ದು ಸುಬ್ರಹ್ಮಣ್ಯಾಖ್ಯ ಸೂರ್ಯಹೆ. ಅಲ್ಲಿವರೆಗೂ ಆ ಶ್ಲೋಕಗಳು ಹಂಗೆ ಬರ್ತಾ ಇತ್ತು. ಅದನ್ನ ಕೂತು ವಿಚಾರ ಮಾಡಿ ಬರೆದದ್ದಲ್ಲ ವಾಯುಸ್ತುತಿಯನ್ನು, ಹೀಗೆ ಬಂತು. ಹಾಗೆ ಈ ದೇವಶರ್ಮ ಬ್ರಾಹ್ಮಣನು ಆ ಕ್ಷಣ ಶೇಷ ಪರ್ವತದ ಮೇಲೆ ಕಾಲಿಟ್ಟು ಪರಮಾತ್ಮನ ದರ್ಶನ ಮಾಡಿದ ಕ್ಷಣ ಅವನ ಬಾಯಿಂದ ಸ್ತೋತ್ರ ಬರ್ತಾ ಇದೆ. ಇಡೀ 5 ಅಧ್ಯಾಯಗಳಲ್ಲಿ ಇರುವ ಈ ಆದಿತ್ಯ ಪುರಾಣದ ವೆಂಕಟೇಶ ಮಹಾತ್ಮೆ ಆ ಸ್ತೋತ್ರ ರೂಪದಲ್ಲೇ ಇದೆ. ಪೂರ್ಣ ಸ್ತೋತ್ರನೇ ಇನ್ನೇನೂ ಇಲ್ಲ ಅದರೊಳಗೆ, ಅಷ್ಟು ಅದ್ಭುತವಾಗಿ ರಚನೆ ಆಯಿತು ಅಂತ ಹೇಳ್ತಾರೆ. ಆ ಸ್ತೋತ್ರ ಪರಿಪೂರ್ಣವಾಗಿ ಇಲ್ಲಿ ನಾವು ಹೇಳಲಿಕ್ಕಾಗೋದಿಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ತೆಗೆದುಕೊಂಡು ನೋಡೋಣಂತೆ. ಮೊದಲಿಗೆ ಆರಂಭ ಮಾಡ್ತಾರೆ, ದಯಾನಿಧೆ 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 ನಮೋ 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 ನಮಃ. ಏನು ಹೇಳಲಿಕ್ಕೆ ಸಾಧ್ಯ? ಪರಮಾತ್ಮನನ್ನ ತುಂಬಿ ಬಂದಾಗ, ಮುಖವನ್ನು ನೋಡಿ ಆ ಆನಂದವಾದಾಗ ಏನು ಹೇಳಲಿಕ್ಕೆ ಸಾಧ್ಯ? ನೀವು ನೋಡೋದು ಎಲ್ಲ ಕೇಳಿರ್ತೀರಿ. ಧ್ರುವರಾಜರಿಗೆ ಮೊದಲಿಗೆ ದೇವರು ವಾಸುದೇವ ರೂಪದಿಂದ ಪರಮಾತ್ಮ ದರ್ಶನ ಕೊಟ್ಟಾಗ ಮಾತು ಬರಲಿಲ್ಲ. ಅವಾಗ ಏನು ಮಾಡಿದ? ಪರಮಾತ್ಮ ತನ್ನ ಶಂಖಸ್ಪರ್ಶವನ್ನು ಮಾಡಿದ್ದಕ್ಕೆ ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಅಂತ ಮಾತು ಬಂತು. ಹಾಗೆ ಇಲ್ಲಿಯೂ ಕೂಡ ಮೊದಲಿಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ, ಅದಕ್ಕೆ ದಯಾನಿಧಿ ಅಂತಂದ ಪರಮಾತ್ಮನಿಗೆ. ಎಲ್ಲೋ ಕೂತವನನ್ನ ವಾಯುದೇವರ ಮುಖಾಂತರವಾಗಿ ಪ್ರಧಾನಾಂಗಂ ಹಿ ಮಾರುತಿ ಅಂತಿರುವುದರಿಂದ ವಾಯುದೇವರ ಮುಖಾಂತರವಾಗಿ ಉಪದೇಶ ಮಾಡಿಸಿ ನನ್ನನ್ನು ಇಲ್ಲಿ ಕರೆದುಕೊಂಡು ಬಂದಿದ್ದೀಯಾ ಸ್ವಾಮಿ, ಅದಕ್ಕೆ ದಯಾನಿಧೆ 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 ಅಂತ ನಮಸ್ಕಾರ ಮಾಡ್ತಾ ಇದ್ದೆ. ಅದಕ್ಕಂದ್ರೆ ದಯಾನಿಧೆ 4 ಸಲ ಹೇಳಿದ್ರಲ್ಲ, ಏನು ಮಾಡಬೇಕು? ವ್ಯಾಖ್ಯಾನಕಾರರು ವಿಚಾರ ಮಾಡಿದ್ರು. ಇದಕ್ಕೆ ಒಂದೇ ಅರ್ಥ ಹೇಳಿದರೆ ಅದು ಬಹಳ ಸ್ವಾರಸ್ಯ ಅನಿಸೋದಿಲ್ಲಲ್ಲ. ಅದಕ್ಕೆ ಏನು ಮಾಡಿದರು ಅಂದರೆ, ಮೊದಲನೆಯದ್ದು ದಯಾನಿಧೆ ಅಂದರೆ ದಯೆಯ ನಿಧಿ ಪರಮಾತ್ಮ, ದಯಾ ಸಮುದ್ರ ಅಂತ ಅರ್ಥ. ಯಾರು ದಯಾರ್ದ್ರನಾದ ಹೃದಯವನ್ನು ಹೊಂದಿದವನು ಅವನು ದಯಾನಿಧಿ ಅಂತ ಒಂದು ಅರ್ಥ. ಎರಡನೇ ದಯಾನಿಧಿ ಅಂತಂದ್ರೆ ಏನರ್ಥ ಅಂದರೆ ದ ಪ್ಲಸ್ ಯ ಪ್ಲಸ್ ನಿಧಿ ಅಂತ ಮಾಡಿದ್ರು. ದೋ ಅವಖಂಡನೆ ಅಂತ ಒಂದು ಧಾತು ಸಂಸ್ಕೃತದೊಳಗೆ. ದ ಅಂತಂದ್ರೆ ಕತ್ತರಿಸೋದು, ದೋ ಅಂತ.
ಎರಡನೇದು ಯಾ ಅಂದ್ರೆ ಪ್ರಾಪಣೆ, ತಂದು ಕೊಡೋದು ಅಂತ ಅರ್ಥ. ಹೀಗಾಗಿ ದಯಾ ಅನ್ನೋ ಶಬ್ದಕ್ಕೆ ಕತ್ತರಿಸಿ ಕೊಡುವವನು ಅಂತ ಅರ್ಥ. ಏನು ಕತ್ತರಿಸಿ ಏನು ಕೊಡುವವನು ಅಂತ ವಿಚಾರ ಮಾಡಿದರೆ ನಮ್ಮ ಸಂಸಾರವನ್ನ ಕತ್ತರಿಸಿ ಮೋಕ್ಷವನ್ನ ಕೊಡುವವನು ಅಂತ ಅರ್ಥ. ಅದಕ್ಕೆ ದಯಾ ಅಂತ ಕರೆದ್ರು. ನೋಡ್ರಿ, ನಿಜವಾಗಿಯೂ ದಯಾ ಅನ್ನೋ ಶಬ್ದಕ್ಕೆ ಇದೇ ನಿಜವಾದ ಅರ್ಥ. ಹಂಗೆ ನೋಡಿದ್ರೆ ಪರಮಾತ್ಮ ಏನು ದಯಾ ಮಾಡ್ಬೋದು? ದಾರಿಯೊಳಗೆ ಹೊರಟಾಗ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಅಗ್ರತೋ ನಾರಸಿಂಹಶ್ಚ. ಮತ್ತೆ ಊಟ ಮಾಡುವಾಗ ನಮ್ಗೆ ಬೇಕಾದ ಪದಾರ್ಥವನ್ನು ಕೊಡ್ತಾನೆ, ಜೀರ್ಣ ಮಾಡ್ತಾನೆ, ಪಚಾಮ್ಯನ್ನಂ ಚತುರ್ವಿಧಂ. ಈ ಎಲ್ಲವೂ ಕೂಡ ದಯಾನೇ ಪರಮಾತ್ಮಂದು. ಆದರೆ ಮುಖ್ಯವಾದ ದಯಾ ಯಾವ್ದು ಹೇಳ್ರಿ? ದ ಪ್ಲಸ್ ಯ, ಕತ್ತರಿಸಿ ಕೊಡೋದೇ ನಮ್ಮ ದಯ. ಅಂದರೆ ಈ ಸಂಸಾರ ಏನಿದೆ ಇದು ಯಾವಾಗಲೂ ಬರ್ತಾ ಇರೋದು, ಪುನರಪಿ ಜನನಂ ಅಂತ. ಹೀಗಿರುವಾಗ ಇಂತಹ ದಯ, ಇಂತಹ ಒಂದು ಸಂಸಾರದಿಂದ ಕತ್ತರಿಸಿ ಮೋಕ್ಷವನ್ನು ಕೊಡುವವನು ಯಾರಿದ್ದಾನೋ ಅವನಿಗೆ ದಯಾ ಅಂತ ಕರೀತಾರೆ. ಆದ್ದರಿಂದ ಅಂತಹ ದಯಾನೂ ಆದ ನಿಧಿಯೂ ಆದ ಪರಮಾತ್ಮನಿಗೆ ದಯಾನಿಧಿ ಅಂತ ಇನ್ನೊಂದು ಶಬ್ದಕ್ಕೆ ಅಲ್ಲಿ ಕರೆದ್ರು ಅಂತ. ಹೀಗೆ ಸ್ವಾರಸ್ಯವನ್ನ ಅಲ್ಲಿ ಹೇಳ್ತಾರೆ. ಮತ್ತೆ ದಯಾನಿಧಿ ಅಂತ ಇನ್ನೊಂದು ಶಬ್ದ ಅದಲ್ಲ, ಮತ್ತೆ ಇನ್ನೂ 4 ಸಲ ಅದಲ್ಲ. ಹೀಗಾಗಿ ಅಲ್ಲಿ ಹೇಳ್ತಾರೆ ದಯಾ ಅಂತಂದ್ರೆ ಮತ್ತೆ ಪಾಪಗಳನ್ನು ಕತ್ತರಿಸಿ ಉದ್ಧಾರ ಮಾಡುವವನು ಅಂತ ಒಂದರ್ಥ, ಮೋಕ್ಷವನ್ನು ಕೊಡುವವನು ಅಂತ. ಅಷ್ಟೇ ಅಲ್ಲದೆ ಅಸುರರನ್ನ ಸಂಹಾರ ಮಾಡಿ ಅವರಿಗೆ ತಮಸ್ಸನ್ನು ಕೊಡುವವನು ಅಂತ ಅರ್ಥ. ಈಗ ನೋಡ್ರಿ, ಯಾವಾಗಲೂ ಸಾಧಕರು ಅಷ್ಟೇ ನಮ್ಮ ಜೊತೆಗೆ ಇರ್ತಾರೆ, ಸಾಧನೆ ಮಾಡದೇ ಇದ್ದವರು ನಮ್ಮ ಜೊತೆ ಇರ್ತಾರೆ. ಹೀಗಾಗಿ ಸಾಧಕರಿಂದ ನಾವು ಎಷ್ಟು ಉಜ್ಜೀವನ ಆಗ್ತದೋ ನಮಗೆ, ಅಂತಹ ಬೇರೆ ಸಾಧನೆ ಮಾಡದೇ ಇರುವ ಜನರಿಂದ ಬಾಧಕವೂ ಆಗ್ತದೆ. ನಮ್ಮ ದಾರಿ ತಪ್ಪಬಾರದಲ್ಲ, ಅವರಿಗೂ ವ್ಯವಸ್ಥೆ ಮಾಡ್ಲಿಕ್ಕೆ ದಯಾನಿಧಿ ಅಂತ ಒಬ್ಬ ಇದ್ದಾನೆ ಪರಮಾತ್ಮ. ಅವನೇನು ಮಾಡ್ತಾನೆ ಅಂತಂದ್ರೆ ಅವನು ಅವರನ್ನೂ ಕತ್ತರಿಸಿ ಅವರಿಗೆ ಯಾವ ಯೋಗ್ಯವಾದ ಕೊಡಬೇಕು ಅದನ್ನು ಕೊಡ್ತಾನೆ. ಆದ್ದರಿಂದಲೂ ಅವನು ದಯಾನಿಧಿ. ಹೀಗೆ ದಯಾನಿಧೆ 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 ಅಂತ ಹೇಳ್ತಾರೆ. ಮತ್ತೆ ನಮಗೆ ಈ ಕ್ಷಣಕ್ಕೆ ಕೊಡಬೇಕಾದದ್ದು ಏನು ಅಂತಂದ್ರೆ ಈ ಕ್ಷಣಕ್ಕೆ ಬೇಕಾದದ್ದು ಸಂಪತ್ತು. ಐಹಿಕವಾದ ಸಂಪತ್ತಿಲ್ಲದೆ ಸಾಧನೆ ಮಾಡ್ಲಿಕ್ಕಾಗೋದಿಲ್ಲ. ನೋಡ್ರಿ, ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನ ಸಂಪಾದನೆ ಮಾಡುವಾಗ ಅರ್ಥ ಅನ್ನೋದು ಅನಿವಾರ್ಯ. ಅರ್ಥವಿಲ್ಲದೆ ಮತ್ತೆ ನಾವು ಸಾಧನೆ ಮಾಡ್ಲಿಕ್ಕಾಗೋದಿಲ್ಲ. ಧರ್ಮಕ್ಕಾಗಿ ಅರ್ಥ ಬೇಕು. ಹೀಗಾಗಿ ಅದನ್ನೂ ಕೊಡುವವನು, ಆದ್ದರಿಂದ ಅವನು ದಯಾ, ಹಾಗಾಗಿ ದಯಾನಿಧಿ ಅಂತ ಆ ರೀತಿಯಲ್ಲೂ ಕೂಡ ಕರೀತಾರೆ. ಹೀಗೆ 4 ಸಲ ದಯಾನಿಧಿ ಅಂತ ಕರೆದದ್ದಕ್ಕೆ 4 ರೀತಿಯ ಅರ್ಥಗಳನ್ನು ವ್ಯಾಖ್ಯಾನಕಾರರು ಬಹಳ ಸುಂದರವಾಗಿ ಬರೀತಾರೆ. ಅಂತಹ ಪರಮಾತ್ಮನಿಗೆ ನಮೋ 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 ನಮಃ. ಮತ್ತೆ ಮತ್ತೆ ನಮಸ್ಕಾರ ಅನ್ನೋ ಅರ್ಥ ಏನು? ಅತಿಶಯೇ ಅಂತ ಅರ್ಥ. ಯಾವುದನ್ನು ಹೆಚ್ಚು ಬಾರಿ ಹೇಳ್ತೀವೋ ಅದು ಬಹಳ ಮಹತ್ವದ್ದು ಅಂತ. ಹೀಗಾಗಿ ಬಹಳ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂದರೆ ಬಹಳಷ್ಟು ಶರಣಾಗತಿಯನ್ನು ಪಡೆದಿದ್ದಾರೆ ಅಂತ ಈ ಅಭಿಪ್ರಾಯ. ಮುಂದೆ ಹೇಳ್ತಾರೆ, ಯತ್ ಸಮಸ್ತ ಗುಣಾನ್ ವಿಷ್ಣೋ ವರ್ಣನೆ ಶಕ್ತಿವರ್ಜಿತಾ ಅನಂತ ವೇದಾಸ್ತವ ತದ್ಭೂಮನ್ ಗುಣಮಾಹಾತ್ಮ್ಯಮೀದೃಶಂ. ಯಾವ ಪರಮಾತ್ಮನ ಗುಣಗಳನ್ನು ವರ್ಣನೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲೋ ಅಂಥವನ ಬಗ್ಗೆ ನಾನು ಏನು ಹೇಳಲಿಕ್ಕೆ ಸಾಧ್ಯ ಅಂತ 2ನೇ ಮಾತು. ಮೊದಲನೇ ಮಾತು ದಯಾನಿಧಿ ಅಂದ್ಬಿಟ್ಟ. 2ನೇ ಮಾತು ನಾನು ಏನು ಹೇಳಲಿ ಅಂತ, ನಾನು ಯಾವ ರೀತಿಯಾಗಿ ನಿವೇದನೆ ಮಾಡಿಕೊಳ್ಳಿ. ರಮಾ ಕಾಮಾರಾತಿ ಕಮಲ ಭವನ ಶ್ಯಾಮಲತನೋ ಯದಾ ಶಕ್ತ ಸ್ತೋತುಂ ಜಡಮತಿರಹಂ ಕೌರಜಪತೆ ತಥಾಪ್ಯರ್ಘ್ಯಂ ಸಿಂಧೋರಿವ ತವ ಭವತ್ವೀಶ ಕರುಣ ಸಮುದ್ರೇಶಾ ವಾಣಿ ತವ ಹೃದಯತೋಷಾಯ ಸತತಂ. ರಮಾ ಬ್ರಹ್ಮಾದಿ ದೇವತೆಗಳು ಯದಾ ಅಶಕ್ತಾಹ ಸ್ತೋತುಂ, ನಿನ್ನ ಬಗ್ಗೆ ಹೇಳಲಿಕ್ಕೆ ಇವಾಗ ನಮಗೆ ಹೆಂಗೆ ಉಪನ್ಯಾಸ ಮಾಡಲಿಕ್ಕೆ ಮತ್ತೆ ಒಂದೊಂದ್ಸಲ ಭಯ ಆಗ್ತದೆ ನೋಡ್ರಿ, ಹೇಳಲಿಕ್ಕೆ ಭಯ ಆಗ್ತದೆ. ಯಾಕೆ? ರಮಾ ಕಾಮಾರಾತಿ ಕಮಲ ಭವನ ಶ್ಯಾಮಲತನೋ ಯದಾ ಅಶಕ್ತಾಹ. ಪರಮಾತ್ಮನ ಬಗ್ಗೆ ಹೇಳಲಿಕ್ಕೆ ನಮಗೆ ಭಯ ಆಗೋದಲ್ಲ, ಮಹಾಲಕ್ಷ್ಮಿಗೆ ಭಯ ಆಗ್ತದೆ, ಅಶಕ್ತಿ ಇದೆ. ಜಡಮತಿರಹಂ, ಇನ್ನು ನಾನಂತೂ ಸ್ವಾಭಾವಿಕವಾಗಿ ಜಡಮತಿ ಆದವನು, ಕೌವ್ರಜಪತೆ. ಆದರೂ ಕೂಡ ಸಮುದ್ರದಲ್ಲಿ ಒಂದು ಹನಿ ನಮ್ಮದು ನೀರಿರಲಿ, ನಮ್ಮದೂ ಒಂದು ಕೊಡಪಾನ ನೀರು ಹಾಕಬೇಕು ಅನ್ನುವ ಕಾರಣಕ್ಕೆ ಈ ಮಾತೆಂಬ ಅರ್ಘ್ಯವನ್ನು ಕೊಡ್ತಾ ಇದ್ದೀನಿ ಅಂತ ವಿಷ್ಣು ಸ್ತುತಿಯಲ್ಲಿ ಅದ್ಭುತವಾಗಿ ಸತ್ಯಸಂಧ ತೀರ್ಥರು ತಿಳಿಸ್ತಾರೆ. ಹಾಗೆ ಅವನಂತಾನೆ ನಾನು ನಿನಗಾಗಿ ಏನು ಹೇಳಲಿಕ್ಕೆ ಸಾಧ್ಯ, ಆದರೂ ಕೂಡ 1-2 ಮಾತುಗಳನ್ನು ನಿನ್ನ ಸ್ತೋತ್ರದ ರೂಪದಲ್ಲಿ ಹೇಳ್ತೀನಿ ಅಂತ ಹೇಳ್ತಾರೆ. ಶ್ರೀಶತೆ ಪಾದ ಸೌಂದರ್ಯಂ ಲೇಖಾನಾಂ ಮಹತಾಮಪಿ ಯದೈವಂ ದುರ್ಲಭಮಭೂತ್ ಇತರೇಷಾಂ ತು ಕಾ ಕಥಾ. ಇಲ್ಲಿ 5 ಅಧ್ಯಾಯಗಳು ಬರ್ತಾವ ಅಂತ ಹೇಳಿದ್ನಲ್ಲ ಈ ಆದಿತ್ಯ ಪುರಾಣದಲ್ಲಿ. ಅಲ್ಲಿ 1ನೇ ಅಧ್ಯಾಯದ ಸಾರ ಏನು ಅಂದ್ರೆ ಪಾದ ನಖಾಗ್ರ ವರ್ಣನೆ. ಎಷ್ಟು ಅದ್ಭುತ! ಏನು ವರ್ಣನೆ ಮಾಡಬೇಕಾಗಿಲ್ಲ, ದೇವರದು ಸೂಕ್ಷ್ಮ ಚಿಂತನೆ ಅಂತ ಕರೀತಾರೆ ಇದನ್ನು. ದೇವರ ಯಾವ ಭಾಗವನ್ನು ವರ್ಣನೆ ಮಾಡೋಣ?
ಕಟಿಯಲ್ಲಿ ಕರವಿಟ್ಟನು ಅಂತ ಹೇಳಿ ಕಟಿ ಭಾಗವನ್ನು ಹೇಳೋಣ. ವಕ್ಷಸ್ಥಲದಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ ಅಂತ ವಕ್ಷಸ್ಥಲ ಬಗ್ಗೆ ಹೇಳೋಣ. ಯಾವುದು ಅತೀ ಸಣ್ಣದು? ಯಾವುದು? ಕಿರುಬೆರಳಿನ, ಬಲಗಾಲಿನ ಕಿರುಬೆರಳಿನ ಆ ನಖ ಅದಲ್ಲ, ಉಗುರು. ಆ ಉಗುರಿನ ಮೇಲಿನ ಭಾಗದ ಚಿಂತನೆ ಮಾಡೋಣ. ಪಾದ ನಖ ಅಗ್ರ ವರ್ಣನೆ, ಇಷ್ಟು ಮಾಡಿದ್ರು ಸಾಕು, ಈ ಕಾಲಕ್ಕೆ ಸಾಕು ಅಂತ. ಅಂದ್ರೆ ಇನ್ನು ಎಂಥ ಅದ್ಭುತವಾಗಿರಬೇಕು ಭಗವಂತನ ಮಹಿಮಾ. ಈ ಇಡೀ ಅಧ್ಯಾಯವೇ ಪಾದನಕಾಗ್ರ ವರ್ಣನೆ ಅಂತ. ಇನ್ನು 2ನೇ ಅಧ್ಯಾಯದಲ್ಲಿ ಭಗವಂತನ ಗುಣವಿಶೇಷ, ಅವನ ರೂಪ ಲಾವಣ್ಯಗಳ ವಿಚಾರ ಎಲ್ಲ ಬರುತ್ತೆ. 3ನೇ ಅಧ್ಯಾಯದಲ್ಲಿ ನಾನಾವತಾರ ವರ್ಣನೆ. ಯಾಕೆಂದ್ರೆ 3ನೇ ಅಧ್ಯಾಯದಲ್ಲಿ ಸ್ಥೂಲ ಚಿಂತನೆ, ಒಂದು ಸೂಕ್ಷ್ಮ ಚಿಂತನೆ ಅಂದ್ರೆ ಅವಯವಗಳ ಚಿಂತನೆ. ಅವನ ಕಾಲು ಹೆಂಗಿದೆ, ಕಣ್ಣು ಹೆಂಗಿದೆ, ಇದೆಲ್ಲ ಚಿಂತನೆ ಮಾಡ್ತಾರಲ್ಲ, ಇದೆಲ್ಲ ಮಧ್ವ ವಿಜಯದೊಳಗೆ ವೇದವ್ಯಾಸರ ಸೂಕ್ಷ್ಮ ಚಿಂತನೆ ಬರ್ತದೆ ಸಪ್ತಮ ಸರ್ಗದೊಳಗೆ. ಹಾಗೆ ಸ್ಥೂಲ ಚಿಂತನೆ ಅಷ್ಟಮ ಸರ್ಗದಲ್ಲಿ ಬರುತ್ತೆ. ಅದರಂತೆ ಇಲ್ಲೂ ಕೂಡ ಅಧ್ಯಾಯ 3ರಲ್ಲಿ ಅದನ್ನು ಹೇಳ್ತಾರೆ. 4ರಲ್ಲಿ ಭಗವನ್ ನಾಮ ಮಹಾತ್ಮ್ಯ. ನಾವು ಇವತ್ತು ಆಚಾರ್ಯರು ಮಾಡಿಕೊಟ್ಟಿರುವ ಕೃಷ್ಣಾಮೃತ ಮಹಾರ್ಣವದಲ್ಲಿ ನಾಮ ಮಹಾತ್ಮ್ಯವನ್ನು ಭಯಂಕರವಾಗಿ ಕೇಳ್ತೀವಿ. ಬೇಕಾದಷ್ಟು ವಿಷಯ ಭಗವನ್ ನಾಮಸ್ಮರಣೆಯಿಂದ ಆಗುವ ಮಹತ್ವ, ಅದನ್ನು ಇಲ್ಲಿ ಕೂಡ ತಿಳಿಸ್ತಾರೆ. 5ನೇ ಅಧ್ಯಾಯದಲ್ಲಿ ಸಾಕ್ಷಾತ್ ದೇವಶರ್ಮ ಬ್ರಾಹ್ಮಣನಿಗೆ ಮತ್ತೆ ಅನುಗ್ರಹ ಮಾಡಿದ ಕಥೆಯನ್ನು ತಿಳಿಸ್ತಾರೆ ಅಂತ ಇಷ್ಟೆಲ್ಲ ವಿಚಾರ ಉಂಟು. ಅದರಲ್ಲಿ ಮೊದಲನೇದು ಇದು. ಒಂದು 10 ನಿಮಿಷದೊಳಗೆ ಈ ಆದಿತ್ಯ ಪುರಾಣದ ವಿಚಾರವನ್ನು ತಿಳ್ಕೊಳ್ಳಿ ಪ್ರಯತ್ನ ಮಾಡಿ. ಬಹಳ ಸುಂದರವಾಗಿರುವಂಥ ವಿಚಾರ ಹೇಳ್ತಾ ನೋಡ್ರಿ. ಶ್ರೀನಿವಾಸ ರಮಾನಾಥ ತ್ವನ್ನಾಬ್ಜಬ್ಜೆ ಚತುರ್ಮುಖಂ ಗಿರೀಶಮಂತ ಕರಣೆ ಹ್ಯಂಗೇಶ್ವೇಂದ್ರಾದಿ ದೇವತಾ ಋಷ್ಯಾದಿಮುಶ್ಚ ಯಥಾವತ್ವಂ ಸರ್ವಜೀವಾಂಶ್ಚತುರ್ವಿಧಾನ್ ಸೃಷ್ಟ್ವಾ ತೇಷುರಂತರಾವಿಶ್ಯ ಬಹಿಸ್ಥಿತ್ವಾಸಿ ಪಾಲಕಃ. ಮೊದಲಿಗೆ ಚಿಂತನೆ ಮಾಡಿದ ಪರಮಾತ್ಮ ನೀನು ಹೇಗಿದ್ದಿ ಅಂತಂದ್ರೆ, ನೀನು ನಿನ್ನ ನಾಭಿಯಿಂದ ಚತುರ್ಮುಖನನ್ನ ಹುಟ್ಟಿಸಿದ್ದಿ, ಗಿರೀಶನನ್ನ ಅರ್ಥಾತ್ ರುದ್ರದೇವರನ್ನ ಅಂತಃಕರಣ ಮನಸ್ಸು, ಅಂತಃಕರಣ ಅಂದ್ರೆ ಮನಸ್ಸಿನಿಂದ ಹುಟ್ಟಿಸಿದ್ದಿ, ಅಂಗಗಳಿಂದ ಇಂದ್ರಾದಿ ದೇವತೆಗಳನ್ನು ಹುಟ್ಟಿಸಿದ್ದಿ. ನಿಮಗೆಲ್ಲ ಗೊತ್ತದ, ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ. ಹೀಗಾಗಿ ಮುಖದಿಂದ ಇಂದ್ರ, ಅಗ್ನಿಗಳು ಮೊದಲಾದವರೆಲ್ಲ ಅಂಗಗಳಿಂದ ಹುಟ್ಟಿದ್ರು ಅಂತ. ಹೀಗೆ ನಾಭಿಯಿಂದ ಚತುರ್ಮುಖ ದೇವರು, ಮುಂದೆ ಗಿರೀಶ ಅಂತಃಕರಣದಿಂದ, ಅಂಗಗಳಿಂದ ದೇವತೆಗಳು, ಹೀಗೆಲ್ಲ ಹುಟ್ಟಿ ಋಷ್ಯಾದಿಗಳು ಮತ್ತೆ ಸರ್ವಜೀವರು ಅರ್ಥಾತ್ ಚತುರ್ವಿಧರಾದ ಜೀವರನ್ನು ಹುಟ್ಟಿಸಿದ್ದೀನಿ ನೀನು ಅಂತ. ಚತುರ್ವಿಧ ಜೀವರು ಯಾರ್ಯಾರು ನಿಮಗೆಲ್ಲ ಗೊತ್ತದ, ಬೇಕಾದಷ್ಟು ಅಧ್ಯಯನ ಮಾಡಿರ್ತೀರಿ ನೀವೆಲ್ಲ. ಹೀಗಾಗಿ ಅಂಡಜ, ಸ್ವೇದಜ, ಉದ್ಬೀಜ, ಜರಾಯುಜ, ಹೀಗೆ 4 ವಿಧವಾದ ಜೀವರು. ಅಂಡಜ ಅಂತಂದ್ರೆ ಪಕ್ಷಿಗಳು, ಅಂಡದಿಂದ ಹುಟ್ಟಿರುವಂತಹದ್ದು. ಉದ್ಬೀಜ ಅಂತಂದ್ರೆ ಬೀಜಗಳಿಂದ ಹುಟ್ಟಿದ ವೃಕ್ಷ ಲತೆಗಳು. ಆಮೇಲೆ ಸ್ವೇದಜ ಅಂತಂದ್ರೆ ಮತ್ತೆ ತಿರ್ಯಕ್ ಯೋನಿಗಳಲ್ಲಿ ಬರುವಂತಹ ಜಂತುಗಳು. ಜರಾಯುಜ ನಾವೆಲ್ಲರೂ ಕೂಡ ಯಾವ ಹೊಟ್ಟೆಯ ಚರ್ಮದಲ್ಲಿ ಒಳಗಿದ್ದು ಗರ್ಭದಲ್ಲಿ ಅಂತರ್ಗತವಾಗಿ ಹುಟ್ಟಿದೆವೋ ಅದರ ಜರಾಯುಜರು. ಹೀಗೆ 4 ವಿಧವಾದಂತಹ ಜೀವರನ್ನು ಸೃಷ್ಟಿ ಮಾಡಿದೆ ನೀನು. ಬ್ರಹ್ಮಾದಿ ಜೀವ ಪರ್ಯಂತ, ತೃಣ ಪರ್ಯಂತ ಸೃಷ್ಟಿ ಮಾಡಿ ಏನು ಮಾಡಿದೆ ಅಂತಂದ್ರೆ, ಅಂತರಾವಿಶ್ಯ ಬಹಿಸ್ಥಿತಾಸಿ ಪಾಲಕ. ಒಳಗೂ ಇದ್ದಿ ಹೊರಗೂ ಇದ್ದಿ ನೋಡು ಅಂತ. ಅದೇ ನಿನ್ನ ಮಹಿಮಾ ಅಂತ. ಎಂಥ ಮಹಿಮಾ ಇದು! ಈಗ ನಾನು ಚಿಂತನೆ ಮಾಡ್ತೀನಲ್ಲ, ನನ್ನ ಒಳಗೆ ನೀನಿದ್ದಿ, ಮತ್ತೆ ಹೊರಗೂ ಕಾಣಿಸ್ತಾ ಇದ್ದಿ ವೆಂಕಟೇಶ ದೇವನಾಗಿ. ಹೀಗಾಗಿ ಎಂಥ ಮಹಿಮೆ ಇದು ಅಂತ ಹೇಳಿ. ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ವಾ ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಈ ಜಗತ್ತಿನೊಳಗೆ ಯಾವ್ಯಾವುದು ಕಾಣುತ್ತದೋ ಕಾಣೋದಿಲ್ಲವೋ, ಕೇಳುತ್ತದೋ ಕೇಳೋದಿಲ್ಲವೋ, ಆ ಎಲ್ಲವನ್ನೂ ಕೂಡ ಅಂತರ್ಬಹಿಶ್ಚ ವ್ಯಾಪ್ಯ ನಾರಾಯಣ ಸ್ಥಿತಃ. ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ. ಅದಕ್ಕೆ ಪರಮಾತ್ಮನಿಗೆ ಮಹಾವಿಷ್ಣು ಅಂತ ಕರೀತಾರೆ. ವಿಶಲ್ರ ವ್ಯಾಪ್ತವು ಅಂತ. ಯಾರು ಒಳಗಿದ್ದಾನೆ ನೋಡಿದ್ರೆ ಹೊರಗೂ ಇದ್ದಾನೆ, ಬ್ರಹ್ಮಾಂಡದ ಒಳಗೂ ಬ್ರಹ್ಮಾಂಡದ ಹೊರಗೂ. ಆದ್ದರಿಂದ ಮಹಾವಿಷ್ಣುವಾಗಿ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಇದ್ದಾನಲ್ಲ, ಹಾಗಾದ್ರೆ ನಮಗೂ ಅವನಿಗೇನಾದರೂ ಭೇದ ಇದನೋ ಇಲ್ಲೋ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಅತ್ಯಂತ ಭೇದ. ಹೇಳ್ತಾರೆ ಅತ್ಯಂತ ಭಿನ್ನಸ್ತೈ ಸರ್ವೈ ಪೃಥಕ್ ಜೀವ ಜಡಾತ್ಮಕೈ ಜೀವೇಶಯೋರ್ಭಿದಾಚೈವ ಜೀವಭೇದ ಪರಸ್ಪರಂ ಜಡೇಶಯೋರ್ಜಡಾನಾಂಚ ಜಡಜೀವಭಿದಾ ತಥಾ ಪಂಚಭೇದ ಇಮೇ ನಿತ್ಯಾಹ ಸರ್ವಾವಸ್ಥಾಸು ಸರ್ವಶಃ ಅಂತ ಆಚಾರ್ಯರು ನಿರ್ಣಯದಲ್ಲಿ ಹೇಳಿದ್ದಾರೆ. ಅದರ ಅರ್ಥ ಏನು? ನಮ್ಮೊಳಗಿದ್ದಾನೆ, ನಮ್ಮ ಹೊರಗಿದ್ದಾನೆ ಪರಮಾತ್ಮ. ಆದರೂ ಕೂಡ ಈ 5 ರೀತಿಯಾದ ಭೇದಗಳನ್ನು ಸಾರ್ವತ್ರಿಕವಾಗಿ ಇಟ್ಟಿದ್ದಾನೆ. ಜೀವೇಶಯೋರ್ಭಿದ, ಜೀವ ಮತ್ತು ಈಶ್ವರ ಭೇದ,
ಜೀವಭೇದ ಪರಸ್ಪರಂ, ಜೀವರಲ್ಲಿರುವ ಭೇದ, ಜೀವ ಜಡರಲ್ಲಿ, ಜಡಗಳಲ್ಲಿ ಮತ್ತು ಜಡ ಈಶರಲ್ಲಿ ಇರುವಂತಹ ಭೇದ. ಹೀಗೆ ಜಡೇಶಯೋರ್ ಜಡಾನಂಚ ಜಡ ಜೀವ ವಿಧ ತಥಾ. ಈ 5 ಮತ್ತೆ ತಾರತಮ್ಯವನ್ನ ಪರಮಾತ್ಮ ಇಟ್ಟೇ ಇದ್ದಾನೆ. ಇದು ಒಂದು ನಿನ್ನ ಅದ್ಭುತವಾದ ಮಹಿಮೆ ಅಂತೆಲ್ಲ ಹೇಳ್ತಾನೆ. ಮುಂದೆ ಹೇಳ್ತಾರೆ, ನಿರಪೇಕ್ಷೋ ನಿತ್ಯ ತೃಪ್ತ ಪೂರ್ಣಕಾಮಸ್ತ್ವಮಾರ್ದ್ರಕೃತ ಸತ್ಯ ಸಂಕಲ್ಪೋ ಮಾ ಬ್ರಹ್ಮೇಶೇಂದ್ರ ವಂದಿತ. ಪರಮಾತ್ಮ ಸತ್ಯ ಸಂಕಲ್ಪನಾಗಿದ್ದಾನೆ, ನಿತ್ಯ ತೃಪ್ತನಾಗಿದ್ದಾನೆ. ನಾವೆಲ್ಲ ನೈವೇದ್ಯ ಮಾಡಬೇಕಾದ್ರೆ ಏನು ಚಿಂತನೆ ಮಾಡ್ತಿರ್ತೀವಿ? ಮತ್ತು ಒಗ್ಗರಣೆ ಒಳಗೆ ಏನೋ ಹತ್ತಿದಂಗೆ ಆಗಿರ್ತದೆ, ಅದು ಇಲ್ಲ ಅಂತಂದರೆ ಸ್ವಲ್ಪ ಯಾವುದೋ ನೋಡ್ಲಿಕ್ಕೆ ಚೆನ್ನಾಗಿ ಆಗಿಲ್ಲ, ಇದು ರುಚಿ ಆಗ್ಯದೋ ಇಲ್ಲೋ ಅಂತ ವಿಚಾರ ಬರ್ತಾ ಇರುತ್ತೆ. ಆದರೆ ನೈವೇದ್ಯದಲ್ಲಿ ಚಿಂತನೆ ಮಾಡಬೇಕಾದದ್ದು ಯಾವುದು ಅಂದರೆ ಇದು ನಿರಪೇಕ್ಷೋ ನಿತ್ಯ ತೃಪ್ತ. ಪರಮಾತ್ಮನಿಗೆ ನಿತ್ಯ ತೃಪ್ತಿ ಇದ್ದವನಿಗೆ ಏನು ನಾವು ನೈವೇದ್ಯ ಮಾಡೋದು? ನೈವೇದ್ಯ ಮಾಡೋದು ಅರ್ಥ ಏನು? ಯಾರಿಗೋ ಏನನ್ನೋ ಕೊಡಬೇಕಾದದ್ದು, ನಿವೇದನೆ ಅನ್ನೋ ಶಬ್ದ ಅರ್ಥ. ಆದರೆ ನಿವೇದನೆ ಮಾಡಿಸಿಕೊಳ್ಳುವ ವ್ಯಕ್ತಿ ಎಂಥವನು ಅಂದರೆ ನಿತ್ಯ ತೃಪ್ತನಾದವನು. ಹೀಗಾಗಿ ನಿತ್ಯ ಆಪ್ತ ಕಾಮನಾದವನಿಗೆ ಸ್ಪೃಹ ಇಲ್ಲ, ಅಂಟಿಲ್ಲ, ಅಂಥವನಿಗೂ ಕೂಡ ನಾವು ನೈವೇದ್ಯವನ್ನು ಕೊಡ್ತೀವಲ್ಲ, ಆವಾಗ ಇದನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಪ್ರಧಾನವಾದ ಅಂಶ ಯಾವುದು ಅಂದರೆ ಸತ್ಯ ಸಂಕಲ್ಪ. ಪರಮಾತ್ಮ ಏನಿದ್ದಾನೆ ಇವನು ಸತ್ಯ ಸಂಕಲ್ಪನಾಗಿದ್ದಾನೆ. ಅತ್ಯಯೋ ಯಸ್ಯ ಕೇನಾಪಿ ನ ಕ್ವಾಪಿ ಪ್ರತ್ಯಯೋ ಯದ್ಗುಣೇಷು ಉತ್ತಮಾನಂ ಪರಃ ಸತ್ಯ ಸಂಕಲ್ಪಯೇ ಕೋವರೇಣ್ಯೋ ವಶಿ ಮಧ್ಯನೋ ನೈಸದ ವೇದವಾದೋದಿತ ಪ್ರೀಣಯಾಮೋ ವಾಸುದೇವಂ. ಪರಮಾತ್ಮ ಸತ್ಯ ಸಂಕಲ್ಪನಾಗಿದ್ದಾನೆ. ಯಾಕೆ ಅಂತಂದರೆ ಅವನು ಚಿಂತನೆ ಮಾಡಿದ ಯಾವುದೂ ಕೂಡ ನಡೆಯದೇ ಇರುವುದಿಲ್ಲ. ನಾವು ಚಿಂತನೆ ಮಾಡಿದ್ದೆಲ್ಲವೂ ಕೂಡ ನಡೀತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಡೆದರೆ ಕದಾಚಿತ್ ಅದು ಅವನ ಚಿಂತನೆಗೂ ಬಂದಿದೆ ಅಂತ ಅರ್ಥ. ನಿನ್ನ ಚಿತ್ತಕ್ಕೆ ಬಂದದ್ದೆನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಸ್ಮರಣೆಯ ಕೊಡದಿರೋ ಶ್ರೀನಿವಾಸ ದಯಾನಿಧೆ ಅಂತ ಹೇಳಿದ್ದಿದೆ ಕಾರಣಕ್ಕೆ. ಕದಾಚಿತ್ ನಿನ್ನ ಮನಸ್ಸಿಗೆ ಬಂದಿದ್ರೆ ಅದು ತಪ್ಪೋದಿಲ್ಲ, ನಮ್ಮ ಮನಸ್ಸಿಗೆ ಬಂದರೆ ಮಾತ್ರ ಅದಕ್ಕೇನು ಗ್ಯಾರಂಟಿ ಇಲ್ಲ. ಆದ್ದರಿಂದ ಸತ್ಯ ಸಂಕಲ್ಪನಾದ ನೀನು ಅನುಗ್ರಹ ಮಾಡುವಂತ. ಇದೊಂದು ಮಾತು ಹೇಳ್ತಾ, ಅಘಟ್ಯ ಘಟನೆ ಶಕ್ತಃ. ಪರಮಾತ್ಮ ಹೇಗಿದ್ದಾನೆ ಅಂದರೆ ಅಘಟ್ಯ ಘಟನಾ ಮಾಡ್ತಾನೆ. ಅಘಟ್ಯ ಅಂದ್ರೇನು? ಅದು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಹದ್ದು ಅಂತ ಹೇಳ್ತಾ ನೋಡ್ರಿ. ಅಣುವಾಗಬಲ್ಲ, ಮಹತ್ತಾಗಬಲ್ಲ, ಅಣುಮಹತ್ತೆರಡೊಂದಾಗಬಲ್ಲ. ಇದು ಸಾಧ್ಯ ಇಲ್ಲ ನೋಡ್ರಿ ಜಗತ್ತೊಳಗೆ. ನಾನು ಈ ಕ್ಷಣಕ್ಕೆ ಸಂತೋಷನೂ ಆಗಿದ್ದೇನೆ, ಸಂತುಷ್ಟನೂ ಆಗಿದ್ದೇನೆ, ದುಃಖನೂ ನನಗಿದೆ ಅಂತ ಅಲ್ಲಿಗೆ ಬರೋದಿಲ್ಲ. ಇದು ಅಣುವಾಗಿದೆ, ಮಹತ್ವ ಆಗಿದೆ ಅಂತ ಅಲ್ಲಿಗೆ ಬರೋದಿಲ್ಲ. ಅವನು ಬುದ್ಧಿವಂತನೂ ಇದ್ದಾನೆ, ದಡ್ಡನೂ ಇದ್ದಾನೆ ಅಂತ ಅಲ್ಲಿಗೆ ಬರೋದಿಲ್ಲ. ಇದೆಲ್ಲ ನಮಗೆ. ಪರಮಾತ್ಮ ಮಾತ್ರ ಅಘಟ್ಯ ಘಟನಾ ಶಕ್ತಃ. ಯಾಕೆ ಅಂದರೆ ಅಘಟ್ಯವಾದ ಈ ವಿರುದ್ಧ ಧರ್ಮಗಳ ಆ ಘಟನೆಯನ್ನು ಅವನು ಮಾಡಿಸ್ತಾನೆ. ಅಣೋರಣೀಯಾನ್ ಮಹತೋ ಮಹೀಯ. ಹೀಗಾಗಿ ಪರಮಾತ್ಮನಿಗೆ ಅದ್ಭುತವಾದ ಒಂದು ಗುಣ ಯಾವುದು ಅಂದರೆ ಅಘಟ್ಯ ಘಟನಾ ಶಕ್ತಃ, ಹೆಗಣ್ಯ ಗುಣಗಣ್ಮಂಡಿತ. ಅದಕ್ಕೆ ದೇವರನ್ನ ಏನಂತ ಕರೀತಾರೆ ಅಂದರೆ, ದೇವರಿಗೆ ಒಂದು ಉತ್ತಮವಾದ ಹೆಸರು ಅಂದರೆ ಆಶ್ಚರ್ಯ ಅಂತ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯ. ದೇವರನ್ನು ನಾವು ನೋಡಿ ಕರಿಬೇಕಾದ ಒಂದು ಅದ್ಭುತವಾದ ಹೆಸರು ಅಂತ ಇದ್ದರೆ ಅದು ಆಶ್ಚರ್ಯ ಅಂತ ಹೇಳ್ತಾರೆ. ಅದ್ಭುತವಾದಂಥ ಮಾತು. ಇನ್ನು ಒಂದೆರಡು ಶ್ಲೋಕವನ್ನು ಇದರೊಳಗೆ ನೋಡೋಣಂತೆ. ಚತುರ್ವರ್ಗೈ ಸದಾಹೀನಃ ಚತುರ್ಧರ್ಮ ಪ್ರದರ್ಶಕಃ ಚತುಃಪುಮರ್ಥದಾತ ಚ ಚತುರ್ಮೋಕ್ಷ ಪದಶ್ರುತಃ. ನಾಲ್ಕುಗಳನ್ನು ಕೊಟ್ಟ ಪರಮಾತ್ಮ ಅಂತ. ಏನಿದು ಹೇಳ್ತಾರೆ. ಚತುರ್ವರ್ಗೈ ಸದಾಹೀನಃ. ಚತುರ್ವರ್ಗ ಅಂತಂದರೆ 4 ರೀತಿಯ ಹಾನಿ, 4 ರೀತಿಯ ನಾಶ ನಮಗಿದೆ, ನಿಮಗೆಲ್ಲ ಗೊತ್ತು. ಅನಿತ್ಯತ್ವಂ ದೇಹಹಾನಿ ದುಃಖ ಪ್ರಾಪ್ತಿರಪೂರ್ಣತಾ. ನಮಗೆಲ್ಲ ಇರೋದೇನು? ಅನಿತ್ಯತ್ವ. ಅನಿತ್ಯತ್ವ ಅಂದ್ರೆ ನೋಡ್ರಿ, ಹೋದ ವರ್ಷ ಆಚಾರ್ಯರು ಇಲ್ಲೇ ಬಂದಿದ್ರು, ಈ ವರ್ಷ ನೋಡ್ರಿ ಹೆಚ್ಚು ದಪ್ಪಾಗಿರ್ತಾರೆ, ಇಲ್ಲಾಂದ್ರೆ ತೆಳಗಾಗಿರ್ತಾರೆ, ಇಲ್ಲ ಪಾಪ ಸೊರಗಿರ್ತಾರೆ, ಏನೋ ಒಂದು ಆಗಿರ್ತದೆ ನೋಡಿ. ಅನಿತ್ಯತ್ವಂ. ಹಿಂಗೇ ಇರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಹೌದಾ? ಇದು ಅನಿತ್ಯತ್ವಂ. ಮತ್ತೆ ದೇಹಹಾನಿ. ಎಷ್ಟೋ ಸಲ ಮತ್ತೆ ಹೋದ ವರ್ಷ ಕಾಣಿಸೋರು ಈ ವರ್ಷ ಕಾಣಿಸೋದಿಲ್ಲ, ಹಂಗೂ ಇರ್ತದೆ, ಹೇಳಲಿಕ್ಕಾಗೋದಿಲ್ಲ. ದೇಹಹಾನಿ. ಮತ್ತೆ ದುಃಖ ಪ್ರಾಪ್ತಿ. ನಾವು ಯಾವ ಸಂತೋಷದಿಂದ ಮತ್ತೆ ನಡ್ಕೊಳ್ತಾ ಇದ್ವಿ ಆ ಸಂತೋಷ ನಮ್ಗೆ ಈ ಕ್ಷಣಕ್ಕೆ ಇರಲಿಕ್ಕೂ ಇಲ್ಲ, ಏನೂ ಹೇಳಲಿಕ್ಕೆ ಬರೋದಿಲ್ಲ, ಯಾಕೆ ದುಃಖ ಪ್ರಾಪ್ತಿ ಆಗಿರ್ಬೋದು. ಮತ್ತೆ ಅಪೂರ್ಣತ. ಏನೇ ಮಾಡಿಕೊಂಡ್ರೂ ಕೂಡ ಪೂರ್ಣತೆ ಅನ್ನೋದು ನಮ್ದಲ್ಲ. ನಾವು ಯಾವುದನ್ನೇ ಗಳಿಸ್ಬೋದು, ಅದು ಪೂರ್ಣ ಆಗೋದಿಲ್ಲ. ಜ್ಞಾನ ಪೂರ್ಣ ಆಗೋದಿಲ್ಲ, ಸಂತೋಷ ಪೂರ್ಣ ಆಗೋದಿಲ್ಲ.
ಯಾವುದೂ ಕೂಡ ಪೂರ್ಣ ಇಲ್ಲ, ಆದ್ದರಿಂದ ಅಪೂರ್ಣತಾ ಅಂತ ಕರೆಯೋದು. ಈ 4 ಇರೋದಲ್ಲ, ಅನಿತ್ಯತ್ವ, ದುಃಖ ಪ್ರಾಪ್ತಿ, ದೇಹ ಹಾನಿ, ಅಪೂರ್ಣತಾ, ಇದಕ್ಕೇನಂತ ಕರೀತಾರೆ? ಚತುರ್ವರ್ಗ ಅಂತ ಕರೀತಾರೆ. ಈ ಚತುರ್ವರ್ಗದಿಂದ ದೂರನಾದವನು ಪರಮಾತ್ಮ. ಈ ಚತುರ್ವಿಧ ನಾಶ ದೇವರಿಗಿಲ್ಲ ಅಂತ ಒಂದರ್ಥ. ಇನ್ನೊಂದು ಚತುರ್ಧರ್ಮ ಪ್ರದರ್ಶಕ, 4 ಧರ್ಮಗಳನ್ನು ತೋರಿಸಿಕೊಟ್ಟವನು ಅಂತ. 4 ಧರ್ಮಗಳು ಒಂದು ಯಾವುದು ಅಂತಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈ 4 ಧರ್ಮಗಳು ಅಂದ್ರೆ ಗುಣಧರ್ಮಗಳು ಅಂತ ಅರ್ಥ, ಅಥವಾ ಮನೋಧರ್ಮಗಳು ಅಂತ ಅರ್ಥ. ನಾನು ಬ್ರಾಹ್ಮಣನಾಗಿ ಹುಟ್ಟಿದರೂ ಕೂಡ ಕದಾಚಿತ್ ನನ್ನೊಳಗೆ ಕ್ಷತ್ರಿಯ ಮನೋಧರ್ಮ ಇರ್ಲಿಕ್ಕೆ ಸಾಧ್ಯ. ನೀವೆಲ್ಲ ನೋಡಿದ್ದೀರಿ ಇದನ್ನು, ರುಚಿಕ ಋಷಿಗಳ ಕಥೆಯೊಳಗೆ ಕೇಳ್ತೀರಿ ನಾವು. ಸಾಕ್ಷಾತ್ ಬ್ರಾಹ್ಮಣನಾಗಿ ಹುಟ್ಟಿದರೂ ಕೂಡ ಮುಂದೆ ವಿಶ್ವಾಮಿತ್ರರಂತಹ ಮಹಾನುಭಾವರು, ಅದಕ್ಕೆ ತದ್ವಿರುದ್ಧವಾಗಿ ಕೌಶಿಕ ರಾಜ ಅಂತಾಗಿ ವಿಶ್ವಾಮಿತ್ರರು ಹುಟ್ಟಿದ್ರು ಅಂತ. ಹೀಗಾಗಿ ಮನೋಧರ್ಮಗಳು ಬ್ರಾಹ್ಮಣ ಆಗಿರಬಹುದು, ಕ್ಷತ್ರಿಯ ಆಗಿರಬಹುದು, ವೈಶ್ಯ ಶೂದ್ರಗಳಾಗಿರಬಹುದು, ಅವರವರಿಗೆ ಯೋಗ್ಯವಾದಂತಹ ಮಾರ್ಗವನ್ನು ದೇವರು ತೋರಿಸಿದ. ಎಲ್ಲಿ ತೋರಿಸಿದ್ದಾನೆ? ಭಗವದ್ಗೀತೆಯನ್ನು ನಾವೆಲ್ಲ ಅಭ್ಯಾಸ ಮಾಡಿದ್ದೀವಿ. 4 ವರ್ಣಾಶ್ರಮದವರಿಗೆ 4 ವರ್ಣದವರಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು 18ನೇ ಅಧ್ಯಾಯದಲ್ಲಿ ಕೃಷ್ಣ ತೋರಿಸಿಕೊಡ್ತಾನೆ. ಶಮೋ ದಮಸ್ತಪಕ್ಷೌಚಂ ಶಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಬ್ರಾಹ್ಮಣರ ಸ್ವಭಾವ ಎಂತಹದ್ದು ಅಂತ, ಹಿಂಗಿಲ್ಲ ಅಂದ್ರೆ ಬ್ರಾಹ್ಮಣರಲ್ಲ ಅಂತ ತಿಳ್ಕೊಬೇಕು ನಾವೇ. ಏನು ಅಂತಂದ್ರೆ ಮೊದಲನೇದ್ದು ಶಮಃ. ಶಮಃ ಅಂತಂದ್ರೆ ನಮಗೆ ಈ ಕ್ಷಣಕ್ಕೆ ಮತ್ತೆ ಮನಸ್ಸು ಬೇರೆ ಕಡೆ ಹೋಗಿರಬಾರ್ದು, ಭಗವನ್ನಿಷ್ಠವಾಗಿರ್ಬೇಕು. ನಾವೆಲ್ಲ ಬಂದೀವಿ ಈಗ ಸದ್ಯಕ್ಕೆ. ಎಷ್ಟೊತ್ತಾಯ್ತು? 7:30 ಆಯ್ತಾ? 7:40 ಆಯ್ತಾ? 8 ಗಂಟೆಗೆ ಮುಗೀತದ? 8:15 ಹಿಂಗೆ ವಿಚಾರ ಇರಬಾರ್ದು. ಅಲ್ಲಿ ನರಸಪ್ಪ ಇದ್ದಾನೆ, ಇಲ್ಲಿ ವೆಂಕಪ್ಪ ಇದ್ದಾನೆ, ಇದು ಎರಡೇ ಇರಬೇಕು ತಲೆಯೊಳಗೆ. ಅದು ಶಮಃ. ಶಮೋ ಮನ್ನಿಷ್ಠತಾ ಬುದ್ಧೇಹೇ ಅದು. ಆಮೇಲೆ ದಮಃ. ದಮಃ ಅಂತಂದ್ರೆ ಮನಸ್ಸೇನೋ ದೇವರೊಳಗಿದೆ, ಆದರೆ ಬೇರೆ ಇಂದ್ರಿಯಗಳು ಎಳಿತಾ ಇರ್ತವೆ. ಆವಾಗ ಇಂದ್ರಿಯ ನಿಗ್ರಹ ಅನ್ನೋದು ಅಷ್ಟೇ ಮಹತ್ವ. ಹೀಗಾಗಿ ದಮ. ಚೆನ್ನಾಗಿ ಬೆಳಗ್ಗೆ ಊಟ ಮಾಡಿಕೊಂಡು ಮತ್ತೆ ಬಂದು ಕೂತ್ರೆ ನಿದ್ದೆ ಗ್ಯಾರಂಟಿ ಬರ್ತದೆ. ಸ್ವಲ್ಪ ಇಂದ್ರಿಯ ನಿಗ್ರಹ ಮಾಡಿ ಸಾಯಂಕಾಲ ಪ್ರವಚನ ಅದನೋ ಅಲ್ಲಿ ಮಲಗೋದು ಬೇಡ ಅಂತ ಮೊದಲೇ ನಿರ್ಧಾರ ಮಾಡ್ಕೊಂಡಿದ್ರೆ ಒಂಚೂರು ಸ್ವಲ್ಪ ಇಂದ್ರಿಯ ನಿಗ್ರಹದಿಂದ ಏನೋ ಮಾಡ್ಲಿಕ್ಕಾಗ್ತದೆ. ಹೀಗಾಗಿ ದಮ ಅನ್ನೋದು ಇರಬೇಕು. ಈ ಶಮದಮಾದಿ ಸಂಪತ್ತನ್ನ ಬೇರೆ ವರ್ಣದವ್ರಿಗೆ ಹೇಳೋದಿಲ್ಲ, ಪ್ರಧಾನವಾಗಿ ಬ್ರಾಹ್ಮಣ ವರ್ಗದಕ್ಕೆ ಹೇಳ್ತಾರೆ, ಅದು ಅನಿವಾರ್ಯ ಅಂತ. ಆಮೇಲೆ ತಪಃ. ತಪಃ ಅಂತಂದ್ರೆ 3 ರೀತಿಯ ತಪಸ್ಸು. ಇದೇ ಭಗವದ್ಗೀತೆ ಇನ್ನೊಂದು ಕಡೆ ಹೇಳ್ತಾರೆ, ಶಾರೀರಿಕ ತಪಸ್ಸು, ವಾಚನಿಕ ತಪಸ್ಸು, ಮತ್ತೆ ವಾಂಗ್ಮಯ ಮಾನಸಿಕ ತಪಸ್ಸು. ಮನೋವಾಕ್ಕಾಯಗಳಿಂದ ಮಾಡಬೇಕಾದ ತಪಸ್ಸು ಅಂತ. ಇದು ಒಂದರ್ಥ. ಇನ್ನೊಂದು ಅರ್ಥ ಅಂದ್ರೆ ತಪ ಆಲೋಚನೆ, ಶಾಸ್ತ್ರದ ಅಧ್ಯಯನ ಮಾಡೋದು, ಅದು ತಪಸ್ಸು. ಬ್ರಾಹ್ಮಣರು ಅಧ್ಯಯನ ಮಾಡದೇ ಇರೋದ್ರಿಂದ ಇವತ್ತಿನ ಸ್ಥಿತಿ ನಮಗೆ ಬಂದೋದಿದೆ. ಹಿಂದಕ್ಕೆಲ್ಲ ಬ್ರಾಹ್ಮಣರು ಹಾಳಾಗಿ ಹೋಗು ಅಂದ್ರೆ ಹಾಳೇ ಆಗ್ಬಿಡ್ತಿದ್ರು, ಅಂಥ ಶಕ್ತಿ ಇರ್ತಾ ಇತ್ತು. ಋಷೀನಾಂ ಪುನರಾದ್ಯಾನಾಂ ವಾಚಮರ್ಥೋನು ಧಾವತಿ. ಇವತ್ತು ಯಾರ ಮಾತಿನೊಳಗೂ ಆ ಸಾಮರ್ಥ್ಯ ಉಳಿದಿಲ್ಲ. ಕಾರಣ ತಪಸ್ಸು. ತಪಸ್ಸು ಕ್ಲುಪ್ತ, ಇದು ನಾಶ ಆಗಿ ಹೋಗಿದೆ ಅಂತ, ಕಡಿಮೆ ಆಗಿದೆ ಅಂತ ಅರ್ಥ. ಶೌಚಂ ಅಂತ. ಈ ಶೌಚಕ್ಕೆ 2 ಮುಖ, ಒಂದು ಆಂತರವಾದ ಶೌಚ, ಇನ್ನೊಂದು ಬಾಹ್ಯ ಶೌಚ. ಆಂತರವಾದ ಶೌಚ ಪ್ರಧಾನವಾದದ್ದು. ಅದಕ್ಕೆ ಹೇಳ್ತಾರೆ, ಕೇಯೂರಾಣಿ ನಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲಾ ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ನಾಲಂಕೃತ ಮೂರ್ಧಜ. ಚೆನ್ನಾಗಿ ಬಟ್ಟೆ ಉಟ್ಟುಕೊಂಡು ಸ್ನಾನ ಮಾಡಿ ಒಳ್ಳೆಯ ಗಂಧದ ಎಣ್ಣೆ ಹಚ್ಚಿಕೊಂಡು ಮುಖದೊಳಗೆ ಅಲಂಕಾರ ಮಾಡಿಕೊಂಡು ಒಳ್ಳೆಯ ಜರಿ ಶಾಲು ಹೊತ್ತುಕೊಂಡು ಬಂದು ಕೂತರೆ ಶೌಚ ಅನ್ಬಹುದು, ಶುದ್ಧಿ ಅನ್ಬಹುದು. ಯಾವುದು? ಹೊರಗಿನ ಶುದ್ಧಿ. ಒಳಗಿಂದ ಯಾರು ಹೇಳ್ತಾರೆ? ಒಳಗಿನ ಶುದ್ಧಿ ಯಾರು ಹೇಳ್ತಾರೆ? ಹೀಗಾಗಿ ಇವು ಯಾವುದೂ ಕೂಡ ಹೇಳೋದಿಲ್ಲ. ವಾಣ್ಯೇಕಾ ಸಮಲಂಕೃತಂ ಯಾ ಸಂಸ್ಕೃತಾಧಾರ್ಯತೆ. ಒಳ್ಳೆಯ ಸುಸಂಸ್ಕೃತವಾದ ಮಾತು, ನಡೆ, ನುಡಿ, ಇದು ಒಳಗಿನ ಶುದ್ಧಿ ಅಂತ. ಇದು ಬ್ರಾಹ್ಮಣರ ಹೆಗ್ಗುರುತಾಗಿರಬೇಕು. ಇವನು ಬ್ರಾಹ್ಮಣ ಅಂತ ನಮ್ಮನ್ನು ನೋಡಿಯೇ ತಿಳ್ಕೋಬೇಕು, ನಮ್ಮ ಹೆಸರು ಕೇಳಿ ಅಲ್ಲ. ನೀವು ಕುಲಕರ್ಣಿನೋ ದೇಶಪಾಂಡೆನೋ ಅಂತ ಕೇಳಿದ ಮೇಲೆ ಬ್ರಾಹ್ಮಣರು ಅಂತ ಗೊತ್ತಾಗಬಾರ್ದು. ನೋಡಿದ ತಕ್ಷಣ ಗೊತ್ತಾಗಬೇಕು ಇವನು ಶುದ್ಧಿ ಹೆಂಗಿದೆ ಅಂತ. ಕಾರಣ ಅಷ್ಟು ಶುದ್ಧಿ ಬ್ರಾಹ್ಮಣರಿಗೆ ಹೇಳಿದ್ದಾರೆ. ಇದು ಆಂತರವಾದ ಶುದ್ಧಿ, ಶೌಚಂ ಅಂತ. ಶಾಂತಿ. ಶಾಂತಿ ಅಂತಂದ್ರೆ ಸಿಟ್ಟು ಮಾಡ್ಕೊಳ್ಳದೆ ಇರೋ ಸ್ವಭಾವ, ಇದು ಮಹತ್ವದ್ದು. ಇದು ಬ್ರಾಹ್ಮಣರಿಗೆ ವಿಶೇಷವಾಗಿ ಯಾಕೆ ಹೇಳ್ತಾರೆ ಅಂದ್ರೆ, ಕ್ರೋಧ ಮನುಷ್ಯನ ಬುದ್ಧಿಯನ್ನು ನಾಶ ಮಾಡುತ್ತೆ. ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ. ಆದ್ದರಿಂದ ಸಿಟ್ಟು ಮನುಷ್ಯನ ತಪಸ್ಸನ್ನು ಹಾಳು ಮಾಡುತ್ತದೆ. ಅದನ್ನು ನೋಡ್ತಿರಲ್ಲ, ಮಾ ನಿಷಾದ ಪ್ರತಿಷ್ಠಾಂ ತ್ವಂ ಅಗಮಃ ಶಾಶ್ವತೀ ಸಮಾಹ.
ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಎರಡು ಪಕ್ಷಿಗಳು ಪಾಪ ಮೋಹಿತರಾಗಿ ಕೂತಿದ್ದು ಅವುಗಳನ್ನು ನೋಡಿ ಸಿಟ್ಟು ಮಾಡಿಕೊಂಡ ಆ ಋಷಿವರ್ಯನಿಗೆ ತಪಸ್ಸು ಹಾಳಾಯಿತು ಅಂತ ಹೇಳ್ತಾರೆ. ಹೀಗಾಗಿ ತಪಸ್ಸು ಹಾಳಾಗೋದು ಸಿಟ್ಟಿನಿಂದ, ಅದಿಲ್ಲದೆ ಇರೋದು ಕ್ಷಾಂತಿ ಅಂತ ಕರೀತಾರೆ. ಕ್ಷಾಂತಿ ಶಾಂತಿ ಎರಡು ಹತ್ರನೇ ಇರೋದು, ಅದು ಎರಡು ಒಂದಕ್ಕೊಂದು ಸಂಬಂಧಪಟ್ಟಿರೋದು. ಶಾಂತಿ ಇರಬೇಕಂದ್ರೆ ಕ್ಷಾಂತಿ ಇರಬೇಕು ಅಷ್ಟೇ. ಆಮೇಲೆ ಆರ್ಜವ ಅಂತಂದ್ರೆ ಇದೆಲ್ಲ ಏನು ಹೇಳ್ತಾ ಇದ್ದೇನೆ ಅಂತಂದ್ರೆ ಚತುರ್ವಿಧ ದರ್ಶಕ ಅಂತಂದಲ್ಲ, 4 ರೀತಿಯ ದಾರಿಯನ್ನು ತೋರಿಸಿದವನು ಪರಮಾತ್ಮ ಶ್ರೀನಿವಾಸ. ಅದರೊಳಗೆ ಬ್ರಾಹ್ಮಣರಿಗೆ ಏನು ದಾರಿ ತೋರಿಸಿದ ಅಂತಿದು. ಏನರ್ಥ? ಆರ್ಜವ ಅಂತಂದ್ರೆ ರುಜುಮಾರ್ಗದಲ್ಲಿ ಇರುವವನು ಅಂತ. ಅಂದ್ರೆ ಮಾತು ನುಡಿ ನಡೆ ಎಲ್ಲ ಒಂದೇ ಇರಬೇಕು. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಸುಯೋಗಿನ. ಮಾತು ಮನಸ್ಸು ನಡೆ 3 ಕೂಡ ಒಂದೇ ಆಗಿರಬೇಕು. ಅದು ಬ್ರಾಹ್ಮಣರ ಮುಖ್ಯವಾದ ಲಕ್ಷಣ. ಜ್ಞಾನ ವಿಜ್ಞಾನ ನಾಸ್ತಿಕ್ಯಂ. ಜ್ಞಾನ ಇರಬೇಕು, ವಿಜ್ಞಾನ ಇರಬೇಕು. ವಿಜ್ಞಾನ ಅಂತಂದ್ರೆ ವಿಶೇಷವಾದ ಮತ್ತೆ ತತ್ವಜ್ಞಾನಕ್ಕಾಗಿ ಮಾಡುವ ಪ್ರಯತ್ನ ವಿಜ್ಞಾನ. ಇನ್ನೂ ಅನೇಕ ವಿಷಯ ಹೇಳಿದ್ದಾರೆ. ಅಂತೂ ಸಾಮಾನ್ಯವಾಗಿ ಜ್ಞಾನ ವಿಜ್ಞಾನ ಎರಡೂ ಇರಬೇಕು ಮತ್ತು ಆಸ್ತಿಕ್ಯ ಬುದ್ಧಿ ಇರಬೇಕು. ಏನೋ ಹೇಳ್ತಾರೆ, ಇದೊಂದು ಅವಕಾಶ ಕೂತು ಬರೋಣ ಅಂತ ಬರಬಾರ್ದು. ಆಸ್ತಿಕ್ಯ ಬುದ್ಧಿ ಇರಬೇಕು. ಧರ್ಮ ಕರ್ಮ ಪುಣ್ಯ ಪಾಪ ಸ್ವರ್ಗ ನರಕ ಇವೆಲ್ಲ ಉಂಟು ಅನ್ನುವ ನಂಬಿಕೆ ಇರಬೇಕು. ಅದಕ್ಕೆ ಆಸ್ತಿಕ್ಯ ಬುದ್ಧಿ ಅಂತ ಕರೀತಾರೆ. ಯಾರಿಗೆ ಇಲ್ಲ ಅವರು ಈ ಕ್ಷೇತ್ರದೊಳಗೆ ಕೂಡಬಾರದು ಅಂತ ಹೇಳ್ತಾರೆ. ಆಚಾರ್ಯ ಹೇಳ್ತಾರೆ ತತ್ವ ನಿರ್ಣಯದೊಳಗೆ, ವಿಷ್ಣು ತತ್ವ ನಿರ್ಣಯದೊಳಗೆ ಯಸ್ಯತೌ ನಾಭಿಮತೌ ನಾಸೌ ಸಮಯ ಪ್ರಯೋಜನಾಭಾವ ಅಂತಂತ. ಯಾರಿಗೆ ಧರ್ಮ ಅಧರ್ಮಗಳ ನಿಶ್ಚಯ ಇಲ್ಲ, ಪುಣ್ಯ ಪಾಪಗಳ ಬಗ್ಗೆ ವಿಶ್ವಾಸ ಇಲ್ಲ, ಅವನು ಶಾಸ್ತ್ರಿನೇ ಅಲ್ಲ, ಶಾಸ್ತ್ರ ಉಳ್ಳವನೇ ಅಲ್ಲ, ಅವನನ್ನು ಹೊರಗೆ ಹಾಕಿಬಿಡ್ರಿ ಅಂತ ಹೇಳ್ತಾರೆ. ಅಂತಹದ್ದು ಮತ್ತೆ ಆಸ್ತಿಕ್ಯ ಬುದ್ಧಿ ಅದಿರಬೇಕು ಅಂತ ಹೇಳಿ ಇದು ಬ್ರಾಹ್ಮಣರಿಗೆ ಹೇಳಿದ ಮಾತು. ಇನ್ನು ಕ್ಷತ್ರಿಯರಿಗೆ ಶೌರ್ಯಂ ತಥೋ ತೇಜೋ ಧೃತಿ ದಾಕ್ಷ್ಯಂ. ಶೌರ್ಯ ತೇಜಸ್ಸು ಧೃತಿ ದಾಕ್ಷ್ಯ ಅಂದ್ರೆ ದಕ್ಷತೆ ಪಟುತ್ವ ಇರಬೇಕು. ಮತ್ತು ಪಲಾಯನ ಮಾಡದೇ ಇರಬೇಕು. ನೀವೆಲ್ಲ ಮಹಾಭಾರತದೊಳಗೆ ನೋಡಿರಿ, ಪಲಾಯನ ಮಾಡಿದವರು ಎಷ್ಟು ಜನ ಇದ್ದಾರೆ, ಮಾಡದೇ ಇದ್ದವರು ಎಷ್ಟು ಜನ ಇದ್ದಾರೆ. ದುರ್ಯೋಧನನ ಹೆಚ್ಚಾಗಿ ಎಲ್ಲ ಆಟಾಟೋಪಗಳನ್ನು ನೋಡಿದರೆ ಪಲಾಯನವಾದನೆ. ಎಲ್ಲೂ ಕೂಡ ಮುಂದೆ ನಿಂತು ಮಾಡಿದವನಲ್ಲ. ಹಣ್ಣು ಮುದುಕರಾಗಿ ಇನ್ನೇನು ಅವರ ಆಯುಷ್ಯ ಮುಗಿಲಿಕ್ಕೆ ಬಂದದ ಅಂತನ್ನುವ ಭೀಷ್ಮ ದ್ರೋಣರನ್ನ ಮುಂದೆ ನಿಲ್ಲಿಸದ ಹೊರತು ತಾನು ಬಂದು ಯುದ್ಧ ಮಾಡಲಿಲ್ಲ. ಇನ್ನು ಆಗೋದಕ್ಕೆ ಸಾಧ್ಯನೇ ಇಲ್ಲ, ಉಳಿದಿದ್ದೇ 3 ಜನ ಅಂತಾದಾಗ ಅಶ್ವತ್ಥಾಮನನ್ನ ಮತ್ತೆ ಮಹಾಸೇನಾಧ್ಯಕ್ಷರನ್ನಾಗಿ ಮಾಡಿಕೊಂಡು ತಾನು ಗದಾ ಯುದ್ಧಕ್ಕೆ ಬಂದು ನಿಂತ. ಅಲ್ಲೂ ಕೂಡ ಊರು ಭಂಗ ಮಾಡಿಕೊಂಡ ಅಂತ ಹೇಳ್ತಾರೆ. ಅನಿವಾರ್ಯ ಆದಾಗ ಇದು ಕ್ಷತ್ರಿಯರಿಗೆ ವಿರುದ್ಧವಾದ ನಡೆ ದುರ್ಯೋಧನ ಮಾಡಿದ್ದು. ದುರ್ಯೋಧನ ಎಂದೂ ಕೂಡ ನಿಂತು ಮತ್ತೆ ಯುದ್ಧ ಮಾಡಿದ್ದು ಉದಾಹರಣೆಗಳೇ ಇಲ್ಲ. ಉತ್ತರ ಗೃಹಗ್ರಹಣದಲ್ಲಿ ಎಲ್ಲ ಕಡೆ ನೋಡ್ತೀವಿ, ಎಲ್ಲೂ ಕೂಡ ದುರ್ಯೋಧನ ತಾನು ಗಟ್ಟಿಯಾಗಿ ನಿಂತು ಯುದ್ಧ ಮಾಡಿದ ಪ್ರಸಂಗನೇ ಇಲ್ಲ. ಅದು ಯುದ್ಧೇಚ ಅಪಲಾಯನಂ ಅಂತ. ದಾನಂ ಈಶ್ವರ ಭಾವಶ್ಚ. ಈಶ್ವರ ಭಾವ ಅಂತಂದ್ರೆ ತಮ್ಮ ಪ್ರಜೆಗಳನ್ನು ನೋಡಿಕೊಳ್ಳಬೇಕನ್ನುವಂಥ ಭಾವ ಅದಿರಬೇಕು. ಅದಿದ್ರೆ ಮಾತ್ರ ಅವರಿಗೆ ಇದು ಅಂತ. ಇನ್ನು ವೈಶ್ಯರಿಗೆ ಒಂದೇ ಮಾತಲ್ಲಿ ಹೇಳಿಬಿಡ್ತಾರೆ, ಕೃಷಿ ಗೋರಕ್ಷ ವಾಣಿಜ್ಯಂ. ಕೃಷಿ ಮಾಡಬೇಕು, ವೈಶ್ಯ ವೃತ್ತಿ ಕೃಷಿ ಮಾಡಬೇಕು. ಗೋರಕ್ಷ ಗೋವುಗಳನ್ನು ಸಾಕಬೇಕು ಅವರಿಗೆ. ಮತ್ತೆ ಗೋಪಾಲನೆ ಪಶು ಸಂಗೋಪನೆ ಅನ್ನೋದು ಅನಿವಾರ್ಯ. ವಾಣಿಜ್ಯ ಇವು ಮೂರನ್ನು ಮಾಡೋದು ವೈಶ್ಯರು. ಶೂದ್ರರೇನು ಮಾಡಬೇಕು? ಅದಕ್ಕೆ ಒಂದೇ ಮಾತಲ್ಲಿ ಹೇಳ್ತಾರೆ, ಪರಿಚರ್ಯಾತ್ಮಕಂ ಕರ್ಮ ವಿದ್ಧಿ ಶೂದ್ರ ಸ್ವಭಾವಜಂ. ಪರಿಚರ್ಯ ಅಂದರೆ ಸೇವಾ ಅಂತ ಅರ್ಥ. ಈ 3 ವರ್ಣದವರ ಸೇವೆಯನ್ನು ಮಾಡೋದು ಶೂದ್ರರ ಕೆಲಸ ಅಂತ. ಹೀಗೆ ಬ್ರಾಹ್ಮಣರ, ಕ್ಷತ್ರಿಯರ, ವೈಶ್ಯರ, ಶೂದ್ರರ 4 ಜನರ ಕರ್ತವ್ಯವನ್ನು ತೋರಿಸಿಕೊಟ್ಟಿದ್ದಾನೆ. ಯಾರು? ಕೃಷ್ಣ ಪರಮಾತ್ಮ. ಇದೇ ಶ್ರೀನಿವಾಸ ಯಾವ ಕೃಷ್ಣ ಪರಮಾತ್ಮನ ಇನ್ನೊಂದು ರೂಪನೋ ಅದೇ ಕೃಷ್ಣನೇ ತೋರಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ಆ ಬ್ರಾಹ್ಮಣ ದೇವಶರ್ಮ ಹೇಳ್ತಾನೆ, ಶೇಷ ಯಾವುದು ಚತುರ್ಧರ್ಮ ಪ್ರದರ್ಶಕ, 4 ಧರ್ಮಗಳನ್ನು ತೋರಿಸಿದವನು. ಪುಮರ್ಥದಾತಾಚ. ಇಷ್ಟೆಲ್ಲ ಮಾಡ್ತಾನಲ್ಲ, ಹಾಗಾದ್ರೆ ಏನು ಕೊಡ್ತಾನೆ ಪರಮಾತ್ಮ? 4 ಕೊಡ್ತಾನೆ. ಮೋಕ್ಷವನ್ನು ಕೊಡ್ತಾನೆ ಅಂತ ಅಷ್ಟೇ ಹೇಳೋದಲ್ಲ, ಎಲ್ಲರಿಗೂ ಅಷ್ಟೇ ನೋಡ್ರಿ. ಬಂದು ಕೂತಾಗ ಮೋಕ್ಷ ಸಿಗ್ತದ ಅಂತಂದ್ರೆ ಅದಂತೂ ಸಿಗ್ಲಿ ಆಚಾರ್ಯ, ಮತ್ತೆ ಇನ್ನು ಎಷ್ಟೊತ್ತಿಗೆ ಎಲೆ ಹಾಕ್ತಾರೆ ಅಂತ ಕೇಳ್ತಾರೆ. ಅದಂತೂ ಆಗಲೇಬೇಕಾ ಪ್ರಸಾದ? ಅದಕ್ಕೇನು ಉಪಾಯ ಇಲ್ಲ. ಊಟ ಉಪನ್ಯಾಸ ಹೂ ಮುಗೀತು ಅಂದ್ರೆ ದೀರ್ಘ ಊಟ ಅಂತ ಆಗಬೇಕು. ಹೀಗಾಗಿ ಮೋಕ್ಷ ಅನ್ನೋದು ಕದಾಚಿತ್ ಮುಂದೆ ಆಗಲಿ, ಈಗ ಸದ್ಯಕ್ಕೆ ಇಹದಲ್ಲಿಯೂ ಕೂಡ ಫಲ ಸಿಗಬೇಕಲ್ಲ, ಅಂದ್ರೆ ಅದನ್ನು ಕೊಡ್ತಾನೆ ಪರಮಾತ್ಮ. ಅದಕ್ಕೆ ಹೇಳ್ತಾರೆ ಪುಮರ್ಥದಾತಾಚ. 4 ಏನು ಪುರುಷಾರ್ಥಗಳ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನ ಪರಮಾತ್ಮ ಕೊಡ್ತಾನೆ. ಧರ್ಮಕ್ಕೆ ಬೇಕಾದ ಅರ್ಥ, ಆ ಅರ್ಥವನ್ನು ಬಳಸಲಿಕ್ಕೆ ಬೇಕಾದ ಕಾಮ. ದುಡ್ಡು ಬಾಳದ ನಮ್ಮ ಹತ್ರ, ಆದರೆ ನಾವು ಮತ್ತೆ ಬಳಸೋದಿಲ್ಲ ಅನ್ನೋ ಜನ ಇದ್ರೆ ಏನು ಉಪಯೋಗ?
ಅದು ಯಾವುದಕ್ಕೂ ಪ್ರಯೋಜನ ಬರುವುದಿಲ್ಲ. ಆದ್ದರಿಂದ ಧರ್ಮಕ್ಕೆ ದುಡ್ಡು ಬೇಕು, ದುಡ್ಡಿಗೆ ಬಳಸೋ ಬುದ್ಧಿ ಬೇಕು, ಎಲ್ಲವನ್ನು ಮಾಡಿ ಧರ್ಮದಿಂದ ಮೋಕ್ಷ ಆಗಬೇಕು ಅಂತ ಇಷ್ಟು ವ್ಯವಸ್ಥೆ ಇದೆ. ಇಂತಹ ಪರಮಾತ್ಮನಿಗೆ ಚತುರ್ಮೋಕ್ಷ ಪ್ರದಶ್ರುತಃ. ಮತ್ತೆ ಮೋಕ್ಷ ಕೊಡೋದು 4 ಕೊಡ್ತಾನೆ ನೋಡ್ರಿ. 4 ಅವನಿಗಿಲ್ಲ ಅಂತ ಹೇಳಿದರು, 4 ಉಪದೇಶ ಮಾಡಿದ ಅಂತ ಹೇಳಿದರು, 4 ಕೊಡ್ತಾನೆ ಅಂತ ಹೇಳಿದರು, 4 ಮೋಕ್ಷದ ರೂಪದಲ್ಲೂ ಕೊಡ್ತಾನೆ. ನಿಮಗೆಲ್ಲ ಗೊತ್ತದ, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಮತ್ತು ಸಾಯುಜ್ಯ ಮೋಕ್ಷ ಅಂತ ಹೀಗೆ ಕೊಡ್ತಾನೆ ಅಂತ ಇಷ್ಟು ಚೆನ್ನಾಗಿರುವ ಶ್ಲೋಕವನ್ನು ಹೇಳಬೇಕು ಅಂತ ಈ ಪ್ರತ್ಯೇಕವಾಗಿ ಈ ಶ್ಲೋಕವನ್ನು ಆರಿಸಿದ್ದಾಯಿತು ಅಂತ. ಹೀಗಾಗಿ ಅಹೋಭಾಗ್ಯಂ ಅಹೋಭಾಗ್ಯಂ ರಮೇಶ ತ್ವತ್ಪದಾಂಬುಜೆ ನಿವಿಷ್ಟ ಮನಸಾಂ ಸೌಖ್ಯಂ ಇಹಾಮೂತ್ರಾಭಿವರ್ಧತೆ. ಎಂತಹ ಸೌಭಾಗ್ಯ, ಬಂದಂತಹ ಜನರು ನಿನ್ನ ದರ್ಶನಕ್ಕೆ ಬಂದಿಲ್ಲವೋ ನಿನ್ನ ಭಕುತರ ನೋಡ ಬಂದೆ ಅಂತ ಹೇಗೆ ದಾಸರು ಹೇಳ್ತಾರೋ ಹಾಗೆ ಅವನೂ ಅಂದಂತೆ. ಅಹೋಭಾಗ್ಯಂ, ಇಷ್ಟು ಜನ ಬಂದಾರಲ್ಲ ರಮೇಶನೇ, ಶ್ರೀನಿವಾಸನೇ, ನಿನ್ನ ಪಾದಗಳಲ್ಲಿ ಇಂತಹ ಭಕ್ತಿಯನ್ನಿಟ್ಟಂತಹ ಈ ಭಕ್ತರ ಸೌಭಾಗ್ಯ ಎಷ್ಟು ದೊಡ್ಡದು ಅಂತ ಹೇಳಿ ಅದಕ್ಕೆ ಹೇಳ್ತಾರೆ. ನಿನ್ನ ಒಂದು ವಚನವನ್ನು ನೆನಪು ಮಾಡಿಕೊಡ್ತೀನಿ. ನಾನು ಬಂದಿನಲ್ಲ, ನನಗೆ ನೀನು ಬರಲೇಬೇಕೀಗ. ಏನು? ನಿನ್ನದೇ ಒಂದು ಮಾತಿದೆ. ಯಾವುದು? ವೈಕುಂಠಂ ವಾ ಪರಿತ್ಯಕ್ಷೆ ನ ಭಕ್ತಾಂ ತ್ಯಕ್ತು ಉತ್ಸಾಹೆ. ನಾನು ವೈಕುಂಠವನ್ನು ಬಿಟ್ಟೇನು, ಭಕ್ತರನ್ನು ಬಿಡೋದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಿ, ಪೇಪರ್ನೊಳಗೆ ಬಂದಿತ್ತು. ಇದರ ಅಭಿಪ್ರಾಯ ಏನು? ವೈಕುಂಠ ಬಿಟ್ಟು ಬಾ, ಈಗ ಬಂದಿದ್ದಾನೆ, ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠ ಉತ್ತಮಂ ಬಂದಿದ್ದಾನೆ. ಈಗ ಏನಾಗಬೇಕು? ತ್ವಂ ಭಕ್ತುಂ, ಅದು ಹೇಳ್ತಾ ಇಲ್ಲ, ನ ಭಕ್ತಾಂ ತ್ಯಕ್ತು ಉತ್ಸಾಹೆ, ಭಕ್ತರನ್ನು ಬಿಡೋದಿಲ್ಲ ಅಂತ ಹೇಳಿದ್ದರಿಂದ ನಾನು ಬಂದು ನಿಂತೀನಿ ನೋಡು ದೇವಶರ್ಮ, ಬಂದು ಅನುಗ್ರಹ ಮಾಡುವುದು. ಆವಾಗ ಪರಮಾತ್ಮ ಬಂದು ಅನುಗ್ರಹ ಮಾಡ್ತಾನೆ. ಅದೊಂದು ದಾಸರು ಬರೀತಾರೆ, ದೇವಶರ್ಮ ಕ್ವಯ ಕುಟುಂಬಕ್ಕೆ ಜೀವನೋಪಾಯವನ್ನು ಕಾಣದೆ ದೇವ ದೇವ ಶರಣ್ಯ ರಕ್ಷಿಸು ರಕ್ಷಿಸನ ಕೇಳಿ ತಾನೊಲಿದು ಪಾಲಿಸಿದ ಸೌಖ್ಯ ಕೃಪಾವಲೋಕನದಿಂದ ಈತನ ಸೇವಿಸದೆ ಸೌಖ್ಯಗಳ ಬಯಸುವರಲ್ಪ ಮಾನವರು. ಹರಿಕಥಾಂಸಾರದಲ್ಲಿ ದಾಸರು ಬರೀತಾರೆ, ಶ್ರೀನಿವಾಸನಿಗೆ ಸಮನಾದಂತಹ ಕರುಣಾಳುಗಳು ಯಾರಿದ್ದಾರೆ? ದೇವಶರ್ಮ ಬಡ ಕುಟುಂಬದಿಂದ ಬಂದ, ವಾಯುದೇವರ ಅನುಗ್ರಹ ಸಂಪಾದನೆ ಮಾಡ್ಕೊಂಡವನು. ಕೈ ಒಳಗೊಂದು ಶಿಫಾರಸ್ ಪತ್ರ, ನಮ್ಮ ಹತ್ರ ಶಿಫಾರಸ್ ಪತ್ರ ಇದ್ರ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಆಚಾರ್ಯರು ಕೊಟ್ಟಿರುವ ಶಿಫಾರಸು ಪತ್ರ ಇಟ್ಕೊಂಡು ನಾವು ಹೋದರೆ ದೇವಶರ್ಮನಿಗೆ ಶ್ರೀನಿವಾಸ ದೇವರ ಅನುಗ್ರಹ ಮಾಡದಂಗೆ ನಾವು ಆಧಾರ್ ಕಾರ್ಡ್ ಇಟ್ಕೊಂಡು ಹೋಗಿರ್ತೀವಿ, ಅದಕ್ಕೆ ನಮ್ಗೆ ಸಿಗೋದಿಲ್ಲ ದರ್ಶನ. ನಾವು ಇಟ್ಕೊಂಡು ಹೋಗ್ಬೇಕಾಗಿದ್ದೇನು? ವಾಯುದೇವರು ಕೊಟ್ಟ ಆ ಶಿಫಾರಸು ಪತ್ರ, ಸರ್ವಮೂಲ ಗ್ರಂಥ ಇಟ್ಟುಕೊಂಡು ಸಾಧ್ಯ ಆದರೆ ತಲೆಯೊಳಗೆ, ಇಲ್ಲಾಂದ್ರೆ ಕೈಯೊಳಗೆ ಇಟ್ಕೊಂಡು ಹೋಗಬೇಕು. ಆವಾಗ ಶ್ರೀನಿವಾಸ ತಾನೇ ತಾನಾಗಿ ದರ್ಶನ ಕೊಡ್ತಾನೆ. ಹಾಗೆ ಇಲ್ಲೂ ಕೂಡ ಸುಂದರವಾಗಿ ಆ ದರ್ಶನವನ್ನು ಕೊಟ್ಟಿದ್ದಾನೆ. ಪ್ರಧಾನವಾದ ಶ್ಲೋಕ ನಿಮಗೆಲ್ಲ ಗೊತ್ತಿರೋದೆ, ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಂ ಅಭೀಷ್ಟದಂ ಚತುರ್ಮುಖೇರ ತನಯಂ ಶ್ರೀನಿವಾಸಂ ಭಜೇನಿಶಂ. ಇದು ಕೂಡ ಇದೇ ಆದಿತ್ಯ ಮಹಾತ್ಮ್ಯ ಪುರಾಣದ ಕಥೆ ಇದು. ಅದರೊಳಗೆ ಹೇಳ್ತಾರೆ, ಲಕ್ಷ್ಮೀಶನಾದ ವೆಂಕಟೇಶ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ, ಭಜೆ ಅನಿಶಂ, ಕ್ಷಣ ಬಿಡದೆ ನಮಸ್ಕಾರ ಮಾಡ್ತೇನೆ. ಮತ್ತೆ ಯಾಕೆ ಅಂದರೆ ಅನಿಷ್ಟಗ್ನಂ ಅಭೀಷ್ಟದಂ. ಈ ಚತುರ್ವಿಧ ಪುರುಷಾರ್ಥ ಅಂತ ಹೇಳಿದರು, ಇದನ್ನು ಆ್ಯಕ್ಚುಲಿ 2 ಹೇಳ್ಬೋದಂತ, 4 ಅಲ್ಲ. ಯಾಕೆ ಹೇಳ್ರಿ? ಪುರುಷಾರ್ಥಗಳು ಇರೋದು 2, ಒಂದು ಅನಿಷ್ಟ ನಿವೃತ್ತಿ, ಇನ್ನೊಂದು ಇಷ್ಟ ಪ್ರಾಪ್ತಿ. ಹೀಗಾಗಿ ಅದು 2 ಕೊಡ್ತಾನೆ ಅಂತ ಸೂಚನೆ ಮಾಡಿದರು. ಅಲ್ಲಿ ಚತುರ್ವರ್ಗ ಪ್ರದಾಯಕ ಅಂದ್ರು, ಇಲ್ಲಿ ದ್ವಿವರ್ಗ ಪ್ರದಾಯಕ. ಅನಿಷ್ಟಗ್ನಂ ಅಭೀಷ್ಟದಂ, ಅನಿಷ್ಟವನ್ನು ನಾಶ ಮಾಡ್ತಾನೆ, ಅಭೀಷ್ಟವನ್ನು ಕೊಡ್ತಾನೆ. ಅದು ಅವನ ಮನಸ್ಸಿಗೆ ಬಂದಿದ್ರೆ, ನಮ್ಮದು ಅವನದು ಸೇಮ್ ಆಗಿದ್ರೆ ಕೊಡ್ತಾನೆ, ಈ ಅಭಿಪ್ರಾಯ. ಹೀಗಾಗಿ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಹ. ನಾವು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತ ಅರ್ಜುನ ತೋರಿಸಿಕೊಡ್ತಾನೆ. ನಮಗೆ ಗೊತ್ತಿಲ್ಲ, ನಮಗೆ ಯಾವುದು ಶ್ರೇಯಸ್ಸು ಅಂತ ಗೊತ್ತಿಲ್ಲ. ನಾವು ಅನ್ಕೋತೀವಿ ಹೀಗಾದ್ರೂ ಒಳ್ಳೇದು ಅಂತ, ಆದರೆ ನಿಜವಾದ ಶ್ರೇಯಸ್ಸು ಗೊತ್ತಿಲ್ಲ. ಆದ್ದರಿಂದ ನಾವು ಪ್ರಾರ್ಥನೆ ಮಾಡಬೇಕು. ಏನಂದ್ರೆ ಯತ್ ಶ್ರೇಯ ಸ್ಯಾಂತ ನಿಶ್ಚಿತಂ ಬ್ರೂಹಿತನ್ಮೇ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ ಅಂತ ಅರ್ಜುನ ಹೇಗೆ ಕೃಷ್ಣನಿಗೆ ಶರಣಾಗತಿಯನ್ನು ತೋರಿಸಿದನು, ಹಾಗೆ ನಾವು ಕೂಡ ತೋರಿಸಬೇಕು. ಚತುರ್ಮುಖೇರ ತನಯಂ ಶ್ರೀನಿವಾಸಂ ಭಜೇನಿಶಂ. ಚತುರ್ಮುಖ ಬ್ರಹ್ಮದೇವರು, ಈರ ಅಂದರೆ ವಾಯುದೇವರು, ಇವರನ್ನೇ ಮಕ್ಕಳಾಗಿ ಉಳ್ಳ ಚತುರ್ಮುಖೇರವು ತನಯೌ ಯಸ್ಯ ಅಂತಹ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಮತ್ತೆ ಮತ್ತೆ ಹೇಳ್ತಾನೆ. ನರಸಿಂಹದೇವರಿಗೆ ಸನ್ನಿಹಿತರಾಗಿದ್ದಕ್ಕೆ ಇನ್ನೊಂದು ನರಸಿಂಹದೇವರಿಂದ ಅಭಿನ್ನನಾದ ಶ್ರೀನಿವಾಸನ ಚಿಂತನೆಯನ್ನು ಮಾಡ್ತಾರೆ. ಪ್ರಹ್ಲಾದ ಆಹ್ಲಾದಕಂ ಲಕ್ಷ್ಮೀ ನೃಸಿಂಹಂ ಭಕ್ತವತ್ಸಲಂ ದೈತ್ಯ ಮತ್ತೇವ ಧಮನಂ ಶ್ರೀನಿವಾಸಂ ಭಜೇನಿಶಂ. ಪ್ರಹ್ಲಾದನಿಗೆ ಆಹ್ಲಾದವನ್ನು ಕೊಟ್ಟವನು ಅಂತ, ಅವನ ಹೆಸರೇ ಪ್ರಹ್ಲಾದ, ಆದ್ದರಿಂದ ಆಹ್ಲಾದ ಸಿಕ್ಕಿದ. ನೋಡ್ರಿ ಎಷ್ಟು ಅಲ್ಲಿ ವಿಷಯ ಅದ ಅಂತ. ಭಕ್ತರಿಗೆ ಆಹ್ಲಾದ ಕೊಟ್ಟ ಅಂತ ಹೇಳಲಿಲ್ಲ, ಪ್ರಹ್ಲಾದನಿಗೆ ಆಹ್ಲಾದವನ್ನು ಕೊಟ್ಟ ಅಂತ. ಯಾಕೆಂದ್ರೆ ಅವನು ಪ್ರಹ್ಲಾದ ಬಾಲಕನಾಗಿದ್ದಾಗಲಿಂದಲೂ ಕೂಡ
ಕೌಮಾರ ಆಚರೇತ್ ಪ್ರಾಜ್ಞ ಅಂತಿರುವಂತೆ ಭಾಗವತ ಧರ್ಮಗಳನ್ನು ಮಾಡಿದವನಾದ್ದರಿಂದ ಅವನಿಗೆ ಆಹ್ಲಾದವನ್ನು ಕೊಟ್ಟ ಪರಮಾತ್ಮ. ಹೀಗಾಗಿ ಸಣ್ಣವರಿದ್ದಾಗಿಂದಲೇ ಧರ್ಮವನ್ನು ಮಾಡಬೇಕು. ಇಲ್ಲಿ ಕೂತವರೊಳಗೆ 20 ವರ್ಷದ ಕೆಳಗಿನ ಒಂದು 50 ಜನ ಬರಬೇಕು, ಆವಾಗ ನಿಜವಾಗಿ ಉಪನ್ಯಾಸ ಮಾಡಿದ್ದು ಸಾರ್ಥಕ ಅಂತ ಆಗ್ತದೆ. ಹೀಗಾಗಿ ಪ್ರಹ್ಲಾದನಿಗೆ ಆಹ್ಲಾದವನ್ನು ಕೊಟ್ಟ ಆ ನರಸಿಂಹದೇವರು ಆ ಅನುಗ್ರಹವನ್ನು ಮಾಡಬೇಕು ಅಂತ ಆ ಲಕ್ಷ್ಮೀ ನರಸಿಂಹ ನಾದ ವೆಂಕಟೇಶ ಭಕ್ತವತ್ಸಲಂ ಹೇಗಿದ್ದಾನೆ ದೈತ್ಯ ಮತ್ತೇಬ ದಮನಂ. ಮತ್ತೆ ಮದೋನ್ಮತ್ತರಾದ ಗಜದ ಇದನ್ನ ಕುಂಭಸ್ಥಲವನ್ನು ಕುಟ್ಟಿ ತಿನ್ನುವ ಸಿಂಹದಂತೆ ಪರಮಾತ್ಮ ಇದ್ದಾನೆ. ಆದ್ದರಿಂದ ಆ ನರಸಿಂಹನಿಗೂ ದೈತ್ಯ ಮತ್ತೇ ಭಕ್ಕು ಮತ್ತೆ ದೈತ್ಯರೆಂಬ ಆನೆಗಳಿಗೂ ಸಮಾನವಾಗಿ ಹೋಲಿಕೆ ಮಾಡಿದ್ದಾರೆ. ಅಂತಹ ಶ್ರೀನಿವಾಸಂ ಭಜೇನಿಶಂ, ಇಂತಹ ಶ್ರೀನಿವಾಸನನ್ನ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾ ಇದ್ದೀನಿ ಎಂಬುದಾಗಿ ಹೇಳ್ತಾರೆ. ಕೊನೆಗೆ ಅಂತಾರೆ ಮಹಾವಿಪತ್ಸು, ಕೊನೆ ಶ್ಲೋಕ, ಮಹಾವಿಪತ್ಸು ತ್ವನ್ನಾಮ ಸ್ಮರಣೆ ತದ್ವಿನಾಶನಂ, ಬಹು ಸಂಪತ್ಸು ತ್ವನ್ನಾಮ ವಿಸ್ಮೃತವು ತದ್ವಿನಾಶನಂ. ಮಹಾವಿಪತ್ತು ಬಂದಂತ ಇಟ್ಕೊಳ್ರಿ, ಬಹಳ ವಿಪತ್ತಿದೆ, ಆವಾಗ ನಿನ್ನ ನಾಮಸ್ಮರಣೆ ಮಾಡಿದರೆ ತದ್ವಿನಾಶನಂ, ನಾಮಸ್ಮರಣೆ ಮಾಡಿದರೆ ಮಹಾವಿಪತ್ತು ಹೋಗ್ತದೆ. ಅದೇ ಬಹಳ ಸಂಪತ್ತು ಬಂದಿದೆ ಅಂತ ಇಟ್ಕೊಳ್ರಿ, ನಿನ್ನ ನಾಮಸ್ಮರಣೆ ಮಾಡದೇ ಇದ್ರೆ ಅದು ನಾಶ ಆಗ್ತದೆ. ನಾಶ ಆಗೋದು ಗ್ಯಾರಂಟಿ ಎರಡೂ ಕಡೆ. ಮಹಾ ವಿಪತ್ತು ನಾಶ ಆಗ್ತದೆ, ಮಹಾ ಸಂಪತ್ತು ನಾಶ ಆಗ್ತದೆ. ಮಹಾವಿಪತ್ತು ನಾಮಸ್ಮರಣೆಯಿಂದ ನಾಶ ಆಗ್ತದೆ, ಮಹಾ ಸಂಪತ್ತು ವಿಸ್ಮರಣೆಯಿಂದ ನಾಶ ಆಗ್ತದೆ. ಹೀಗಾಗಿ ನಿನ್ನ ಸ್ಮರಣೆ ಇರಬೇಕು ಅಂತ ಹೇಳ್ತಾರೆ. ಕುಂತಿದೇವಿ ಕೇಳ್ತಾಳೆ, ಏನು ವರ ಬೇಕು ಅಂತ ಕೇಳಿದ್ರೆ, ವಿಪದ ಸಂತು ನಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ಸ್ಯಾತ್ ಅಪುನರ್ಭವ ದರ್ಶನಂ ಅಂತಂತ. ಯಾರಾದ್ರೂ ನಾವು ಕೇಳ್ತೀವೇನೀಗ, ಆಚಾರ್ಯರು ಇವತ್ತು ವರ ಕೊಡ್ತಾರೆ ಬರ್ರಿ, ದೇವರು ವರ ಕೊಡ್ತಾನೆ ಬರ್ರಿ ಹೋಗಿ ಕೇಳೋಣ ಅಂತಂದಾಗ, ದೇವರೇ ಎಷ್ಟಾಗ್ತದೋ ಅಷ್ಟು ಕಷ್ಟಗಳನ್ನೇ ನನಗೆ ಕೊಟ್ಟು ಬಿಡು ಅಂತ ಯಾರು ಕೇಳಿದ್ರು ಸರ್. ಕುಂತಿದೇವಿ ಆ ಪ್ರಾರ್ಥನೆ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಕಷ್ಟ ಬಂದಾಗೆಲ್ಲ ಮನೆಗೆ ಇಬ್ಬರು ಬರ್ತಿದ್ರಂತೆ, ಒಂದು ವೇದವ್ಯಾಸರು, ಇನ್ನೊಂದು ಶ್ರೀಕೃಷ್ಣ ಪರಮಾತ್ಮ. ಹೀಗಾಗಿ ನಿನ್ನ ದರ್ಶನ ಆಗಬೇಕು ಅಂದ್ರೆ ನಮ್ಮ ಮನೆಗೆ ಕಷ್ಟ ಇರಬೇಕು. ನಾವು ಆನಂದವಾಗಿದ್ವಿ ಅಂದ್ರೆ ವೇದವ್ಯಾಸರು ಅವ್ರ ಮನೆಯೊಳಗೆ, ಕೃಷ್ಣ ತನ್ನ ಮನೆಯೊಳಗೆ ಇದ್ದು ಬಿಡ್ತಾರೆ. ಹೀಗಾಗಿ ಭವತೋ ದರ್ಶನಂ ಯಸ್ಯಾತ್, ನಿನ್ನ ದರ್ಶನ ಯಾವುದರಿಂದ ಆಗ್ತದೋ ಅದು ನಮಗಾಗಲಿ ಪ್ರಾರ್ಥನೆ ಮಾಡಿ ತತ್ರ ತತ್ರ ಅಲ್ಲಿ ನಮಗೆ ವಿಪತ್ತೇ ಇರಲಿ ಅಂತ ಹೇಳ್ತಾರೆ. ಹೀಗಾಗಿ ವಿಪತ್ತು ಬಂದಾಗ ನಾಮಸ್ಮರಣೆ, ನಮಗಂತೂ ಸಾಕ್ಷಾತ್ ಕೃಷ್ಣ ಮನೆಗೆ ಬರೋದಿಲ್ಲ, ಯಾರು ಬರ್ತಾರೆ ಅಂದರೆ ಭಗವಂತನ ನಾಮಸ್ಮರಣೆ ನಮ್ಮ ಮನೆಗೆ ಬರ್ತದೆ, ನಮ್ಮ ಮನಸ್ಸಿಗೆ ಬರ್ತದೆ. ಆದ್ದರಿಂದ ಆ ಸ್ಮರಣವನ್ನು ಮಾಡಿದರೆ ಎಲ್ಲವೂ ಪರಿಹಾರ ಆಗ್ತದೆ. ತವ ಭಕ್ತೋಸ್ಮಿ ದಾಸೋಸ್ಮಿ ಶಿಷ್ಯ ಪುತ್ರೋಸ್ಮಿ ಕೇವಲಂ ಭರ್ತಾ ತ್ವಮೇವ ವಿಶ್ವಸ್ಯ ಸ್ಮರಾಮಿ ತ್ವಾಂ ಅಹರ್ನಿಶಂ. ನಿನ್ನ ದಾಸನೂ ಭಕ್ತನೂ ಆಗಿದ್ದೇನೆ, ನಿನ್ನ ಶಿಷ್ಯನೂ ಆಗಿದ್ದೇನೆ, ನಿನ್ನ ಮಗನೂ ಆಗಿದ್ದೇನೆ, ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳ್ತಾ ಆ ಶ್ರೀನಿವಾಸನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದೇವಶರ್ಮ. ಆದ್ದರಿಂದ ಸೇವಿಸದೆ ಬಯಸುವರಲ್ಪ ಮಾನವರು, ಪರಮಾತ್ಮನನ್ನ ಸೇವೆ ಮಾಡದೆ ಮತ್ತೆ ನಾವು ಫಲಗಳನ್ನು ಬಳಸ್ತೀವಿ, ಆದ್ದರಿಂದ ನಾವು ಅಲ್ಪ ಮಾನವರು. ದೇವಶರ್ಮ ಮಾತ್ರ ಅವನು ಮಾಡುವ ಅನೇಕ ಅಖಂಡವಾದ ಆ ಸೇವೆಗಳಿಂದ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದ್ದ. ಆದ್ದರಿಂದ ಅವನಿಗೆ ದೇವರು ಒಲಿದ, ನಮಗೆ ಮಾತ್ರ ಅದು ಆಗಲಿಲ್ಲ. ಯಾಕೆ ಅಂತಂದರೆ ನಾವೆಲ್ಲರೂ ಕೂಡ ಮತ್ತೆ ಯಾವುದಾದ್ರೂ ಕಾರಣ ಇಟ್ಟುಕೊಂಡು ಸವ್ಯಾಜವಾಗಿ ಪ್ರಾರ್ಥನೆ ಮಾಡುತ್ತೀವಿ, ಆದ್ದರಿಂದ ದೇವರ ಅನುಗ್ರಹ ತಡವಾಗಿ ಆಗುತ್ತದೆ ಅಂತ ಇದರ ಅಭಿಪ್ರಾಯ ಅಂತ ಹೇಳ್ತಾರೆ. ಇದು ಈ ಆದಿತ್ಯ ಪುರಾಣ ವೆಂಕಟೇಶ ಮಹಾತ್ಮೆಯ ಪ್ರಸಂಗ ಅಂತ ಹೇಳ್ತಾರೆ. ಒಂದು 10 ನಿಮಿಷ ಇವತ್ತು ಪ್ರಧಾನ ಘಟ್ಟ ಯಾವುದು ಉಂಟು, ಭವಿಷ್ಯೋತ್ತರ ಪುರಾಣದ ಕಥೆಯನ್ನು ಆರಂಭ ಮಾಡಿ ನಾಳೆಗೆ ಮುಂದಿನ ಕಥೆಯನ್ನು ಮುಂದುವರಿಸೋಣಂತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವವಿಘ್ನ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಳಾನಿ ಸಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಕಥಾಭಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಶ್ರೀಮದ್ ಭವಿಷ್ಯೋತ್ತರ ಪುರಾಣಾಂತರ್ಗತೆ ಶ್ರೀ ವೆಂಕಟೇಶ ಮಹಾತ್ಮೆ ಅದ್ಯ ಕಥಾ ಪ್ರಾರಂಭ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಇಲ್ಲಿಯೂ ಕೂಡ ಶೌನಕಾದಿ ಋಷಿಗಳು ತಮ್ಮ ದೊಡ್ಡದಾದಂತಹ ಒಂದು ತಮ್ಮ ಆಶ್ರಮದಲ್ಲಿ ಸಾವಿರಾರು ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಮತ್ತೆ ಪಾಠ ಹೇಳಿ ದೊಡ್ಡದಾದ ವಿದ್ಯಾಪೀಠವನ್ನು ನಡೆಸ್ತಾ ಇದ್ದಾರೆ. ಅವರು ವಿದ್ಯಾಪೀಠವನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಮುಖ್ಯವಾಗಿ ಅವರನ್ನು
ಏನಂತ ಕರೀತಾರೆ ಅಂತಂದ್ರೆ, ಅವರು ಕುಲಪತಿಗಳು ಶೌನಕರು ಅಂತ ಇಲ್ಲಿ ಸಂಬೋಧನೆ ಮಾಡ್ತಾರೆ. 10,000 ವಿದ್ಯಾರ್ಥಿಗಳಿದ್ರೆ ಕುಲಪತಿಗಳು ಅಂತ ಕರಿಬೇಕು. ಹೀಗಾಗಿ ಯೂನಿವರ್ಸಿಟಿ ಒಳಗೆ ಕುಲಪತಿಗಳು ಅಂತ ಕರೀತಾರೆ. 10,000 ಜನ ಇರ್ತಾರೆ ಅಲ್ಲಿ. ಅಂತಹ ಶೌನಕರು ಮತ್ತೆ ಎಲ್ಲರೂ ಕುಳಿತುಕೊಂಡಾಗ ಸಜ್ಜನರ ಸಮಾಗಮ ಆಯಿತು ಅಂತಂದ್ರೆ ವಿಶೇಷವಾದಂತಹ ವಿಚಾರ. ಜಾಡ್ಯಂ ಧಿಯೋ ಹರತಿ ಸಿಂಚತಿ ವಾಚಿ ಸತ್ಯಂ ಮಾನೋನ್ನತಿಂ ದಿಶತಿ ಪಾಪಂ ಅಪಾಕರೋತಿ ಚೇತ ಪ್ರಸಾದಯತಿ ದಿಕ್ಷು ತನೋತಿ ಕೀರ್ತಿಂ ಸತ್ಸಂಗತಿ ಕಥಯ ಕಿಂ ನ ಕರೋತಿ ಪುಂಸಾಂ. ಸಜ್ಜನರ ಸಂಘ ನಮಗೆ ಏನನ್ನು ಮಾಡೋದಿಲ್ಲ, ಎಲ್ಲ ಮಾಡುತ್ತೆ. ಮನಸ್ಸಿನೊಳಗೆ ಜಾಡ್ಯ ಇರ್ತದೆ ನೋಡ್ರಿ. ಮನೆಯೊಳಗೆ ಕೂತಿರ್ತಾರೆ, ಎಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಪೂಜಾ ಕೈಂಕರ್ಯ ಎಲ್ಲ ಆಗಿ ಸಾಯಂಕಾಲಕ್ಕೆ ಪ್ರವಚನಕ್ಕೆ ಬರೋದು ಕಷ್ಟ. ಸ್ವಲ್ಪ ಮನೆಯೊಳಗೆ ವಿಶ್ರಾಂತಿ ತಗೊಳ್ಳೋಣ ಅಂತ ಅನಿಸ್ತದೆ, ಜಾಡ್ಯ ಬಂದಿತ್ತು. ಅದನ್ನ ಧಿಯೋ ಜಾಡ್ಯಂ ಹರತಿ. ನಿಮ್ಮ ಮನೆ ಪಕ್ಕದೊಳಗೆ ಯಾರೋ ಒಬ್ಬರು ಸಜ್ಜನರು ಇರ್ತಾರೆ, ಅವ್ರು ಬಂದು ಇಲ್ಲರಿ ಪ್ರವಚನಕ್ಕೆ ಹೋಗಲೇಬೇಕು, ನವರಾತ್ರಿ ಒಳಗೆ ವೆಂಕಟೇಶ ದೇವರ ಪ್ರವಚನ ಕೇಳಬೇಕು, ಅದಕ್ಕಾಗಿ ನಡೀರಿ ಅಂತ ಹೇಳ್ಕೊಂಡು ಬಂದಿರ್ತಾರೆ. ಇದು ಸಜ್ಜನರ ಸಂಘ, ಅದರಿಂದ ಆಗೋ ಕೆಲಸ. ವಾಚಿ ಸತ್ಯಂ ಸಿಂಚತಿ, ಮಾತಿನೊಳಗೆ ಸತ್ಯವನ್ನು ತಂದು ಕೊಡುತ್ತಾರೆ. ನಾವು ಬಹಳ ಮಾತಾಡ್ತೀವಲ್ಲ, ಅದರಿಂದ ಸುಳ್ಳು ಹೇಳೋ ಪ್ರಸಂಗ ಬರುತ್ತೆ. ಎಷ್ಟೋ ಸುಳ್ಳುಗಳನ್ನು ಬಹಳ ಹೇಳ್ತಿರ್ತೀವಿ ನಾವು. ಆವಾಗ ಸಜ್ಜನರು ಹೇಳ್ತಾರೆ, ಸುಳ್ಳು ಮಾತಾಡಬೇಡ್ರಿ. ಆ ಮಾತಿನೊಳಗಿರುವ ಆ ಸುಳ್ಳನ್ನು ತೆಗೆದು ಹಾಕ್ತಾರೆ. ಮಾನೋನ್ನತಿಂ ದಿಶತಿ ಪಾಪಂ ಅಪಾಕರೋತಿ. ಪ್ರಧಾನವಾಗಿ ಆಗಬೇಕಾದದ್ದು ನಿಮ್ಮ ಪಾಪಗಳನ್ನು ದೂರ ಮಾಡ್ತಾರೆ. ಸಜ್ಜನರ ಸಂಘ ಆಯಿತು ಅಂತಂದ್ರೆ ನಮ್ಮ ಪಾಪಗಳು ದೂರ ಹೋಗ್ತವೆ. ಇಷ್ಟೆಲ್ಲ ನಾವು ಶ್ರಮ ಪಡೋದು ಯಾವುದಕ್ಕೆ ಅಂದರೆ ಪಾಪದ ನಾಶ. ಯಾಕೆಂದ್ರೆ ಪಾಪ ಎಲ್ಲದಕ್ಕೂ ಕೂಡ ಪ್ರತಿಬಂಧಕ ಅಂತ ಕರೀತಾರೆ. ನಾವು ಒಳ್ಳೆಯ ಕೆಲಸ ಮಾಡಬೇಕು, ಜ್ಞಾನ ಅರ್ಜನೆ ಮಾಡಬೇಕು, ಎಲ್ಲದಕ್ಕೂ ಪ್ರತಿಬಂಧಕವಾಗಿರುವುದು ಪಾಪ. ಅದನ್ನು ನಾಶ ಮಾಡುತ್ತದೆ ಸಜ್ಜನರ ಸಂಘ. ಹೀಗಾಗಿ ಇದು ಒಂದೇ ಅಂತಲ್ಲ, ಸತ್ಸಂಗತಿ ಕಿಂ ನ ಕರೋತಿ ಪುಂಸ, ಏನೇನು ಮಾಡೋದಿಲ್ಲ, ಎಲ್ಲ ಮಾಡುತ್ತೆ. ಹೀಗಾಗಿ ಅಂತಹ ಸಜ್ಜನರು ಆದಂತಹ ರೋಮಹರ್ಷಣಿ ಅಂತ ಕರೀತಾರೆ. ರೋಮಹರ್ಷಣರ ಮಗ ಯಾವ ಸೂತಾಚಾರ್ಯರಿದ್ದಾರೆ, ವೇದವ್ಯಾಸರ ಸಾಕ್ಷಾತ್ ಶಿಷ್ಯರು, ಅವರು ಇವರ ಮನೆಗೆ ಆಗಮಿಸ್ತಾರೆ. ನೋಡಿ, ಈ ಪುರಾಣದಲ್ಲೂ ಅವರೇ, ಈ ಪುರಾಣದಲ್ಲೂ ಅವರೇ. ಅದಕ್ಕೆ ಅವರಿಗೆ ಸೂತ ಪುರಾಣಿಕರು ಅಂತ ಅವ್ರ ಹೆಸರು. ಅವ್ರ ಅಡ್ರೆಸ್ಸೇ ಪುರಾಣಿಕ ಅಂತ ಇರ್ತದೆ ನೋಡಿ. ಯಾಕೆಂದ್ರೆ ಅವ್ರು ಪುರಾಣ ಹೇಳೋರು ಅಂತ ಅರ್ಥ. ಹೀಗಾಗಿ ಸೂತಾಚಾರ್ಯರ ಮತ್ತೆ ಸರ್ನೇಮ್ ಏನು ಅಂತ ಯಾರು ಕೇಳಿದ್ರೆ ಪುರಾಣಿಕ ಅಂತ ಹೇಳ್ಬೋದು. ಅಂತಹ ಸೂತಾಚಾರ್ಯರು ಬಂದರು. ಇವರು ಹೇಳಿದರು, ಸೂತ ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ತ್ವತ್ತೋಹಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ಪುಣ್ಯವರ್ಧನಂ. ಬಂದಾಗೆಲ್ಲ ಉಪದೇಶ ಮಾಡ್ತಾರೆ ಸೂತಾಚಾರ್ಯರು. ಆದ್ದರಿಂದ ನಿಮ್ಮಿಂದ ಈ ಸಲ ನಾವು ಮತ್ತೆ ವಿಶೇಷವಾದಂತಹ ಪುಣ್ಯವನ್ನು ಹೆಚ್ಚು ಮಾಡುವಂತಹ ಮತ್ತೆ ಈ ಕಥೆಯನ್ನು ಕೇಳಬೇಕು ಅಂತ ಇಚ್ಛೆ ಪಟ್ಟಿದ್ದೀವಿ. ಮತ್ತೆ ನೆನಪು ಮಾಡಿಕೊಡ್ತಾರೆ ನೋಡ್ರಿ. ಹಿಂದಿಂದೆಲ್ಲ ಮರೆತು ಹೋಗಿದ್ರೆ ಮುಂದೆ ಹೇಳಲಿಕ್ಕೆ ಮನಸ್ಸು ಬರೋದಿಲ್ಲ. ಪಾಪ ಈ ವಿದ್ವಾಂಸರಿಗೆಲ್ಲ ಕೇಳಿ ನೋಡ್ರಿ, ಅವ್ರಂತಾರೆ ಹೇಳ್ತೀವಿ ರೀ ಪಾಠ, ಏನು ಉಪಯೋಗ ಇಲ್ಲ, ಪಾಪ ಮರೆತು ಬಿಡ್ತಾರೆ. ಅದು ಹೇಳ್ತಾರೆ, ಕುಡ್ಚ ಪಾಠ ಮಾಗ್ಚ ಸಪಾಟ್ ಅಂತ, ಹಂಗಾಗಿರ್ತದಂತ. ಹಿಂಗಾಗಿ ನಾವು ಎಷ್ಟು ಹೇಳಿದ್ರು ಪ್ರಯೋಜನ ಇಲ್ಲ ಇವರಿಗೆ ಅಂತ ಪಾಪ ಪೇಚಾಡ್ತಿರ್ತಾರೆ. ಇದು ಹಂಗಲ್ಲ. ಅವ್ರು ನೆನಪು ಮಾಡಿಕೊಟ್ರಂತ ಶೌನಕರು. ನೀವು ಲಾಸ್ಟ್ ಟೈಮ್ ಬಂದಾಗ ಏನು ಹೇಳಿದ್ರಿ? ಕಥಿತಂ ರಂಗ ಮಹಾತ್ಮ್ಯಂ. ನೀವು ಕೊನೆ ಸಲ ಬಂದಾಗ ರಂಗ ಮಹಾತ್ಮೆಯನ್ನು ಹೇಳಿಕೊಟ್ಟಿದ್ರಿ, ಶ್ರೀರಂಗ ಮಹಾತ್ಮೆಯನ್ನು ತಿಳಿಸಿಕೊಟ್ಟಿದ್ರಿ. ತ್ವಯಾ ಹಸ್ತಿಗಿರೀಶಿತು ಕಾಳಹಸ್ತೀಶ್ವರ ಇದ್ದಾನಲ್ಲ, ಅಹೋಬರ ನರಸಿಂಹದೇವರ ಚರಿತ್ರೆಯನ್ನು ಹೇಳಿಕೊಟ್ಟಿದ್ರಿ. ಆಮೇಲೆ ಜಗನ್ನಾಥಸ್ಯ ವೈ, ಜಗನ್ನಾಥ, ಪುರಿ ಜಗನ್ನಾಥ ಇದ್ದಾನೆ, ಅವನ ಮಹಾತ್ಮೆ ಅಂತೂ ಅದ್ಭುತ. ಕೇಳಿದರೆ ಎರಡು ಕಿವಿ ಸಾಲೋದಿಲ್ಲ ಕೇಳಿ. ಕರ್ಣ ರಸಾಯನ ಅಂತಿರುವಂತಹ ಮಹಾತ್ಮ್ಯ. ಇದೆಲ್ಲವನ್ನು ಅತುಲಂ ಅಂದರೆ ಇನ್ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ನೀವು ನಮ್ಗೆ ತಿಳಿಸ್ಕೊಟ್ಟಿದ್ರಿ. ಅದೆಲ್ಲ ಒಪ್ಪಿಸ್ಲಿಕ್ಕೆ ನಾವು ತಯಾರಿದ್ದೀವಿ. ಆದ್ದರಿಂದ ಈ ಸಲ ನೀವು ಇದಾನೀಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ವೆಂಕಟೇಶಿತು. ಇಷ್ಟೆಲ್ಲ ನಿಮಗೆ ಒಪ್ಪಿಸಿದ ಮೇಲೆ ನೀವು ಬೇಕಾದರೆ ನಮಗೆ ವೆಂಕಟೇಶ ದೇವರ ಮಹಾತ್ಮೆಯನ್ನು ತಿಳಿಸರಿ ಅಂತ ಹೇಳಿದರು. ಹೀಗಾಗಿ ಹೋದ ವರ್ಷ ನಾನು ಬಂದಿದ್ದೆ, ನೀವು ಏನು ಹೇಳಿದ್ದು ಅದನ್ನು ನಾವು ಪ್ರಶ್ನೆ ರೂಪದಲ್ಲಿ ಕೇಳಬಹುದು ನಿಮಗೆ ಅಂತ ಇದರ ಅಭಿಪ್ರಾಯ. ನೀವು ಅದನ್ನು ಒಪ್ಪಿಸಿದರೆ ಮತ್ತೆ ಮುಂದಿನ ವಿಷಯ ಹೇಳಲಿಕ್ಕೆ ಅನುಕೂಲ. ಆವಾಗ ಸೂತಾಚಾರ್ಯರಂದ್ರು ಬಹಳ ಸಂತೋಷ ಆಯಿತು. ಈ ರೀತಿ ಇರಬೇಕು ವಿದ್ಯಾರ್ಥಿಗಳು ಅಂತ. ಅದಕ್ಕೆ ಸೂತ ಉವಾಚ ಸಾಧು ಪೃಷ್ಟಂ ತ್ವಯಾ ಬ್ರಹ್ಮನ್ ಚರಿತಂ ವೆಂಕಟೇಶಿತು ಯಥಾಶ್ರುತಂ ಮಯಾ ಪೂರ್ವಂ ವ್ಯಾಸಾದ್ ಅಮಿತ ತೇಜಸಃ. ನಾನೂ ಕೂಡ ಒಪ್ಪಿಸೇ ಬಂದೀನಿ ಅಂತ ಹೇಳ್ಬಿಟ್ರು. ಯಾರಿಗೆ? ವೇದವ್ಯಾಸರಿಗೆ ಒಪ್ಪಿಸಿ ಬಂದಿದ್ದೀನಿ ಅಂತಂದ್ರು. ಯಾಕೆಂದ್ರೆ ಈ ವೆಂಕಟೇಶ ದೇವರ ಮಹಾತ್ಮೆಯನ್ನ ಸೂತಾಚಾರ್ಯ ಹೇಳಿದವರು ಯಾರು ಅಂದ್ರೆ ವೇದವ್ಯಾಸ. ಹೀಗಾಗಿ ಹೇಳ್ತಾರೆ, ಯಥಾಶ್ರುತಂ ಮಯಾ ಪೂರ್ವಂ, ನನ್ನಿಂದ ಹೇಗೆ ಹಿಂದೆ ಕೇಳಲ್ಪಟ್ಟಿದೆಯೋ ವ್ಯಾಸರಿಂದ, ಅವರಿಗೆ ನಾನು ಹೇಗೆ ಒಪ್ಪಿಸಿದ್ದೇನೋ ಹಾಗೆ ನಿಮಗೆ ಹೇಳುತ್ತೇನೆ ಕೇಳ್ರಿ ಅಂತ ಸಾಧು ಪೃಷ್ಟಂ ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ. ತತ್ತಥಾಹಂ ಹಮಾಚಕ್ಷೆ ಸಾವಧಾನ ಮನಶ್ರುಡು. ಆರಾಮಾಗಿ ಹೇಳ್ತೀನಿ, 8:15 ಆಯಿತು ಅಂತ ಏನು ಅರ್ಜೆಂಟ್ ಮಾಡೋದು ಬೇಡ, ಸಾವಧಾನವಾಗಿ ಕೇಳಬೇಕು ಅಂತ ಹೇಳ್ತಾರೆ. ಪುರಾ ಹಿಂದಿನ ಒಂದು ಕಥೆಯನ್ನು ವೃತ್ತಾಂತವನ್ನು ಹೇಳ್ತಾರೆ. ಸ್ವಲ್ಪ ಇವತ್ತು ಉಪೋದ್ಘಾತ ಮಾಡಿ ಮುಂದೆ ನಾಳಿನಿಂದ ಅದನ್ನು ಕಂಟಿನ್ಯೂ ಮಾಡೋಣ.
ಪುರಾತು ಜನಕೋ ನಾಮ ರಾಜ ಪರಮಧಾರ್ಮಿಕ. ಜನಕ ರಾಜ ಅಂತ ಪರಮಧಾರ್ಮಿಕನಾದ ರಾಜ ಹಿಂದೆ ಇದ್ದ. ಅವನು ಸತ್ಯವನ್ನೇ ಮಾತನಾಡುವವನು, ಸರ್ವಶಾಸ್ತ್ರೇಶು ಕೋವಿದ ಕೋಪವರ್ಜಿತ ಎಲ್ಲ ಇದ್ದ. ಮತ್ತು ವಾಸುದೇವ ಪ್ರಸಾದಸ್ಯ ಮುಖ್ಯ ಪಾತ್ರೋ ಅಭೂನೃಪ. ವಾಸುದೇವ ಪರಮಾತ್ಮನ ಮುಖ್ಯ ಪಾತ್ರನಾಗಿ ಇದ್ದವನು, ಅವರ ಅನುಗ್ರಹ ಅಂತ. ಈ ಜನಕ ಋಷಿಯ ಹೆಸರು, ಜನಕ ಮಹಾರಾಜನ ಹೆಸರು ಚಕ್ರವರ್ತಿ, ಇದು ವೇದದಲ್ಲಿ ಬರುವ ಹೆಸರು, ಸಾಮಾನ್ಯ ಚಕ್ರವರ್ತಿ ಅಲ್ಲ, ವೇದದಿಂದ ತಿಳಿಯಲ್ಪಡುವ ಜನಕ ಮಹಾರಾಜ, ಅಂತಹ ಅದ್ಭುತ ಚಕ್ರವರ್ತಿ. ಮತ್ತು ಅವನು ಹೇಗಿದ್ದಾನೆ? ನಿರ್ಮಮಃ ನಿತ್ಯ ತೃಪ್ತ ನಿರಹಂಕೃತಿರಾತ್ಮದೃಕ್, ತನ್ನನ್ನು ತಾನು ನೋಡಿಕೊಂಡವನು. ಎಷ್ಟು ಚಂದದ ಹೆಸರು, ಆತ್ಮದೃಕ್. ಆತ್ಮ ಅಂದ್ರೆ ಪರಮಾತ್ಮ ಅಂತ ಒಂದರ್ಥ, ಮತ್ತು ನಮ್ಮನ್ನು ನಾವು ನೋಡಿಕೊಳ್ಬೇಕು, ಎಲ್ಲಿದ್ದೀವಿ ಅಂತ. ಇದು ಯಾವಾಗಲೂ ಇರಬೇಕು. ನಮ್ಮನ್ನು ನಾವು ನೋಡಿಕೊಂಡರೆ, ಹೋದ ವರ್ಷ ಈ ಕಾಲಕ್ಕೆ ನಾನು ಎಷ್ಟು ತಿಳಿದಿದ್ದೆ, ಇವತ್ತು ಎಷ್ಟು ತಿಳ್ಕೊಂಡಿದ್ದೀನಿ ಅಂತ ಗೊತ್ತಾದರೆ ಒಂದು ವರ್ಷ ಹೇಗೆ ಹೋಯ್ತು ಅಂತ ಗೊತ್ತಾಗ್ತದೆ. ಇದು ಆತ್ಮದೃಕ್ ಅಂತ. ಹೀಗಾಗಿ ನಮ್ಮನ್ನು ನಾವು ನೋಡ್ಕೊಳ್ಬೇಕು ಅಂತ. ಅಂತಹ ವ್ಯಕ್ತಿ, ಅವನಿಗೆ ಒಬ್ಬ ತಮ್ಮ ಇದ್ದ, ಕುಶಕೇತು ಅಂತ, ಕುಶಧ್ವಜ ಅಂತ ಕರೀತಾರೆ. ಕುಶಕೇತು ಇತಿ ಸ್ಮೃತಃ. ಕುಶಧ್ವಜಸ್ಯ ತ್ರಯಃ ತ್ರೈಲೋಕ್ಯ ಸುಂದರ. ಅವನಿಗೆ 3 ಜನ ಮಕ್ಕಳಿದ್ದರು. ಅವರು ತ್ರೈಲೋಕ್ಯ ಸುಂದರರಾದ ಮಕ್ಕಳು. ಅವರು ಕೂಡ ಬಹಳ ಮತ್ತೆ ಧಾರ್ಮಿಕರಾಗಿದ್ದರು, ಪರಮ ಧಾರ್ಮಿಕರಾದಂಥವರು. ಮತ್ತೆ ತಸ್ಯ ಭ್ರಾತ ಅಭವತ್ ಪೂರ್ವಂ. ಅವರಿಗೆ 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ಕುಶಧ್ವಜ ರಾಜನಿಗೆ. ಜನಕನಿಗೆ ಮಾತ್ರ ಸೀತಾದೇವಿ. ಸಾಕ್ಷಾತ್ ಹೇಳ್ತಾರೆ, ಜಾನಕಿ ನಾಮ ಸಾ ರಮ. ಪರಮಾತ್ಮನ ಮಡದಿಯಾಗಿ ವೈಕುಂಠವಾಸಿಯಾದ, ಅರ್ಥಾತ್ ಪರಮಾತ್ಮನ ವಕ್ಷಸ್ಥಲದಲ್ಲಿ ಯಾವಾಗಲೂ ಪರಮಾತ್ಮನ ಜೊತೆಗೆ ವಿರಾಜಮಾನಳಾದ ಮಹಾಲಕ್ಷ್ಮಿ ಸ್ವರೂಪಿಣಿಯಾದ ಸೀತಾದೇವಿ ಜನಕರಾಜನಿಗೆ ಮಗಳಾಗಿ ಬಂದವಳು. ಇಷ್ಟು ಅವರ ಮನೆ ಪರಿವಾರ ಇತ್ತು. ಇಷ್ಟಿದ್ದಾಗ ಅವನು ತನ್ನ ತಮ್ಮನಿಂದ ಇಡೀ ರಾಜ್ಯಭಾರವನ್ನೆಲ್ಲ ಮಾಡಿಸ್ತಾ ಇದ್ದ. ಭ್ರಾತ್ರ ಕಾರಯಾಮಾಸ, ಎಲ್ಲವನ್ನು ಮಾಡ್ತಾ ಚೆನ್ನಾಗಿ ನಡೀತಾ ಇತ್ತು. ಹೀಗಾಗಿ ಅವನು ಕೂಡ ಭಕ್ತಿಯಿಂದ, ಅಣ್ಣ ಹೇಳ್ತಾನಲ್ಲ, ಸಾಕ್ಷಾತ್ ಲಕ್ಷ್ಮಣನು ರಾಮನಿಗೆ ಮಾಡಿದ ಸೇವೆಯಂತೆ ಆ ಕುಶಧ್ವಜ ಒಳ್ಳೆ ಸೇವೆ ಮಾಡಿಕೊಂಡಿದ್ದ. ಒಂದು ಸಲ ರಾಜನಿಗೆ ಬಂತು, ಹೇಳ್ತಾ ನೋಡ್ರಿ, ಅಸಂಭವಂ ಹೇಮ ಮೃಗಸ್ಯ ಜನ್ಮ ತಥಾಪಿ ರಾಮೋ ಲುಲುಭೆ ಮೃಗಾಯ ಪ್ರಾಯಸ್ಸಮಾಪನ್ನ ವಿಪತ್ತಿ ಕಾಲೇ ಧಿಯೋಪಿ ಪುಂಸಾಂ ಮಲಿನೀ ಭವಂತಿ. ಸಮಾಪನ್ನ ವಿಪತ್ತಿ ಕಾಲೇ, ನಮಗೊಂದೊಂದು ಸಲ ಎಷ್ಟೇ ಯೋಗ್ಯತೆ ಇದ್ದರೂ ಕೂಡ ವಿಪತ್ತು ಹತ್ತಿರ ಬಂತು ಅಂತಂದರೆ ನಮ್ಮ ಮನಸ್ಸು ಹಾಳಾಗ್ತದೆ, ಒಂದು ಕ್ಷಣ ವಿಚಲಿತ ಆಗ್ತದೆ. ನಮ್ಮ ಪರಿವಾರ ನೋಡ್ರಿ, ನಮ್ಮ ಸಾಧನೆ ನೋಡ್ರಿ ಬಹಳ ದೊಡ್ಡದು, ಆದರೆ ಮನಸ್ಸು ಮಾತ್ರ ಒಂದು ಸಲ ವಿಪತ್ತಿಗೊಳಗಾಗ್ತದೆ. ಯಾಕೆ ಅಂತಂದ್ರೆ ಹೇಳ್ತಾ ನೋಡ್ರಿ, ಸುಖಮೇವ ಮೇ ಸದಾ ಸ್ಯಾತ್ ದುಃಖಂ ಮಾ ಭೂತ್ ಕದಾಚನ ದುಃಖಂ ನ ವೀಕ್ಷೇ ನೇತ್ರಾಭ್ಯಾಂ ಸುಖಂ ವೀಕ್ಷೇ ಸದಾತ್ಮನಃ. ಒಂದು ಅಶಾಸ್ತ್ರೀಯವಾದ ವಿಚಾರ ಅವನ ಮನಸ್ಸಿಗೆ ಬಂತು. ಏನಂದ್ರೆ, ಹುಟ್ಟಿದ್ದು ಭೂಮಿಯೊಳಗೆ, ಬಾಳ್ತಾ ಇರೋದು ಭೂಮಿಯೊಳಗೆ, ಅಪೇಕ್ಷೆ ಮಾತ್ರ ಯಾವಾಗಲೂ ಸುಖವೇ ಆಗಬೇಕು ಅಂತ, ದುಃಖ ಆಗಬಾರ್ದು ನನಗೆ. ಮುಗಿತು ಅಲ್ಲಿಗೆ. ಇಷ್ಟೊತ್ತು ಮಾಡಿದ್ದೆಲ್ಲ ಅದೇನೋ ಮಾಡ್ದಂಗೆ ಅಂತಾರಲ್ಲ, ಹಂಗಾಗಿ ಇಷ್ಟೆಲ್ಲ ಸಾಧನೆ ಮಾಡಿದ ಆ ಮನಸ್ಸಿಗೆ ಕದಾಚಿತ್ ಇಂಥದ್ದು ಬರ್ತದೆ. ಇದು ಒಂದು ಮನುಷ್ಯರಿಗೆ ಸಾಮಾನ್ಯವಾಗಿ ಬರಬಹುದಾದಂತಹ ಭಾವನೆ. ನಾವೆಲ್ಲರೂ ಇದನ್ನು ಮನುಷ್ಯ ಸ್ತರದಲ್ಲೇ ನೋಡಬೇಕು. ನೋಡಿದಾಗ ಗೊತ್ತಾಗ್ತದೆ, ನಾವು ಕೂಡ ತಪ್ಪು ಮಾಡಿದರೆ ಪರವಾಗಿಲ್ಲ ಅಂತ ಅನಿಸ್ತದೆ. ಪರವಾಗಿಲ್ಲ ಅಂದರೆ ಯಾವ ಅರ್ಥದಲ್ಲಿ? ತಪ್ಪು ಆಗ್ತದೆ ಕದಾಚಿತ್. ಮುಂದೆ ಜನಕ ಹೇಗೆ ಉದ್ಧಾರ ಮಾಡಿಕೊಂಡೋ ಹಾಗೆ ನಾವು ಉದ್ಧಾರ ಮಾಡಿಕೊಳ್ಬಹುದು, ಮಾಡಿಕೊಳ್ಳಿಕ್ಕೆ ದಾರಿ ಇದೆ ಅಂತ ಗೊತ್ತಾಗ್ತದೆ. ಇದು ಅದರ ಅಭಿಪ್ರಾಯ. ಜನಕ ರಾಜ ಅನ್ಕೊಂಡ ಸುಖಮೇವ ಮೇಸ್ಯ, ಯಾವಾಗಲೂ ಸುಖವೇ ಆಗಬೇಕು, ದುಃಖ ಆಗಬಾರ್ದು. ಆವಾಗ ಅಸಾಧು ಸಮ್ಮತಂ ವಾಕ್ಯಂ ಅಂತ ಅಂದ್ಬಿಟ್ರು ವೇದವ್ಯಾಸ. ಇದು ಸಾಧು ಸಮ್ಮತವಾದ ವಾಕ್ಯ. ಸಾಧು ಸಮ್ಮತವಾದ ವಾಕ್ಯ ಯಾವುದು? ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಅಂತಿರ್ಬೇಕು. ಸುಖನೇ ಇರಲಿ ಅಂತಲ್ಲ, ಸುಖವಾಗಲಿ ಬಹು ದುಃಖವಾಗಲಿ. ಆ ದುಃಖಕ್ಕೆ ಬಹು ಅಂತ ಸೇರಿಸಾರ ನೋಡ್ರಿ, ಸುಖಕ್ಕೆ ಸೇರಿಸಿಲ್ಲ. ಹೀಗಾಗಿ ಸುಖವೂ ಆಗಿರ್ತದ, ಬಹು ದುಃಖ ಆಗಿರ್ತದೆ. ಆದರೆ ಸಖ ನೀನಾಗಿರು ಪಾಂಡುರಂಗ, ಈ ಥರ ಇರಬೇಕು ವಿಚಾರ. ಹಾಗಿರಬೇಕಾದ ವಿಚಾರವನ್ನು ದೂರ ಮಾಡಿ ಅಸಾಧು ಸಮ್ಮತವಾದ ಸುಖಮೇವ ಮೇಸ್ಯ ದುಃಖಂ ಮಾ ಭೂತ್ ಕಥಂಚನ, ದುಃಖ ಆಗಲೇಬಾರದು ಅಂತ ಯಾವಾಗ ಚಿಂತನೆ ಬಂತೋ ಆವಾಗ ಹರಿಹಿ ಪರಮಾತ್ಮ ಏನು ಮಾಡಿದ ಅಂತಂದರೆ ದುಃಖಂ ಪ್ರದರ್ಶಯಾಮಾಸ, ದುಃಖವನ್ನು ತೋರಿಸಿಬಿಟ್ಟ. ದುಃಖ ತೋರಿಸಿದ. ಯಾಕೆ ಅಂದರೆ ಯಾರು ಅತಿ ಪ್ರಿಯರಾಗಿರ್ತಾರೋ ಅವ್ರಿಗೆ ತಕ್ಷಣ ಶಿಕ್ಷೆ ಅಂತ. ಅದಕ್ಕೆ ಹೇಳ್ತಾ ಹಾರೋರ ಮುಂದೆ ದೊಡ್ಡ ತೆಗ್ಗೆ ಇರೋದು ಅಂತ. ಯಾಕೆ ಅಂತಂದರೆ ಅತಿ ಪ್ರಿಯರಾದವ್ರಿಗೆ ಶಿಕ್ಷೆ ಬಹಳ ಬೇಗ ಆಗ್ತದೆ. ನಾವು ಅಂತೀವಿ
ಎಂತೆಂಥ ಜನ ಇರ್ತಾರ್ರಿ, ಬೇಕಾದಷ್ಟು ಅಧರ್ಮ ಮಾಡ್ತಿರ್ತಾರೆ. ನೋಡಿದ್ರೆ ಅವರಿಗೆ ಮತ್ತೆ ಶ್ರೀಮಂತರಾಗೋದು, ಅನುಕೂಲ ಇದ್ದವರಿಗೆ ಅನುಕೂಲ ಆಗೋದು, ಕೆಟ್ಟ ಮಾಡೋರಿಗೆ ಒಳ್ಳೇದಾಗೋದು, ಇದೇ ನೋಡ್ತೀವಲ್ಲ ಜಗತ್ತಿನೊಳಗೆ. ಇಷ್ಟೆಲ್ಲ ನೋಡಿಯೂ ಪರಮಾತ್ಮ ಮತ್ತು ನಮಗೆ ಇನ್ನಷ್ಟು ಕಷ್ಟ ಬರೋದು, ನಾವು ಇನ್ನೊಬ್ಬರ ಮನೆಗೆ ಹೋಗಿ ನಿಲ್ಲೋ ಹಂಗೆ ಆಗೋದು, ಇನ್ನಷ್ಟು ನಮ್ದು ಈ ಕಡೆ ಅದು ಆ ಕಡೆ, ಈ ರೀತಿಯಾಗಿ ನಡೀತಾ ಇದ್ದರೆ ವಿಶ್ವಾಸ ಹೆಂಗೆ ಬರಬೇಕು ಅಂತಂದಾಗ ಅದಕ್ಕೆ ಉತ್ತರ ಕೊಡ್ತಾರೆ. ವರ್ಧತ್ಯಧರ್ಮೇಣ ನರಹ ತಥೋ ಭದ್ರಾಣಿ ಪಶ್ಯತಿ ತತಃ ಸಪತ್ನಾಂಜಯತಿ. ಒಬ್ಬ ದುಷ್ಟ ಮನುಷ್ಯ ವರ್ಧತಿ, ಏರ್ತಾನ ಮೇಲೆ, ಅವನು ಭದ್ರಾಣಿ ಪಶ್ಯತಿ, ಮತ್ತು ಚೆನ್ನಾಗಿ ಇನ್ನಷ್ಟು ಬೆಳೆದಂಗೆ ಕಾಣಿಸ್ತಾನೆ, ಮತ್ತೆ ಶತ್ರುಗಳನ್ನು ಗೆದ್ದವರಂತೆ ಕಾಣುತ್ತಾನೆ. ಆದರೆ ಸಮೂಲಸ್ತು ವಿನಶ್ಯತಿ. ಯಾವಾಗ ಅವನ ನಿಶ್ಚಯ ಮಾಡುವ ಕಾಲ ಬರ್ತದಲ್ಲ, D-Day ಅಂತ ನೋಡಿ, ಅದು ಬಂದಾಗ ಸಮೂಲಸ್ತು ವಿನಶ್ಯತಿ, ಅವನ ನಾಶ ಆಗಿ ಹೋಗ್ತದೆ. ಹೀಗಾಗಿ ಅಧರ್ಮಕ್ಕೆ ಜಯ ಇಲ್ಲ, ಧರ್ಮಕ್ಕೆ ಅಪಜಯ ಇಲ್ಲ. ಹೀಗಾಗಿ ಅದಕ್ಕೆ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಮತ್ತರಾಗಿ ಸುಖವೇ ಇರಬೇಕು ಅಂತ ಅಧರ್ಮದ ವಿಚಾರವನ್ನು ಮಾಡಿದರೆ ಅಲ್ಲಿ ಜಯ ಅಂತ ಆಗುವುದಿಲ್ಲ. ಆದ್ದರಿಂದ ಪರಮಾತ್ಮ ಕದಾಚಿತ್ ದೈವಯೋಗೇನ ಕುಶಕೇತು ರಗಾನ್ಮೃತಿಂ, ಈ ಕುಶಧ್ವಜ ಸತ್ತು ಹೋಗಿಬಿಟ್ಟ. ತಮ್ಮನ ಮೇಲೆ ಪ್ರೀತಿ ಮಾಡಿಕೊಂಡು ಇಷ್ಟೆಲ್ಲ ಚೆನ್ನಾಗಿ ನಡೆದಿತ್ತು, ಅವನು ತೀರಿಕೊಂಡು ಬಿಟ್ಟ. ಮೃತೆ ಅನುಜೆ ತದ್ಭಾರ್ಯ ತೇನ ಸಾಕಂ ಮಮಾರಚ. ಆವಾಗೆಲ್ಲ ಮತ್ತೆ ಮಾದ್ರಿ ಹೇಗೆ ಸಹಗಮನ ಮಾಡಿದ್ಲೋ ಹಾಗೆ ಇವಳು ಕೂಡ ಸಹಗಮನ ಮಾಡಿ 3 ಮಕ್ಕಳು, 3 ಹೆಣ್ಮಕ್ಕಳು, 3 ಗಂಡು ಮಕ್ಕಳು ಮತ್ತು ಸೀತಾ, ಇಷ್ಟು ಜನನ್ನ ಬಿಟ್ಟು ಆ ಕುಶಕೇತುವನ ಜನಕನ ಕೈಯೊಳಗೆ ಹಾಕಿ ಹೊರಟು ಹೋಗಿಬಿಟ್ರು. ರಾಜ್ಯಂ ಪುತ್ರ ತತಸ್ತ್ಯಕ್ತ್ವ ತ್ವಗಾತ್ಪತಿ ಸಲೋಕತಾಂ ತೌ ದಂಪತಿ ನೃಪೋ ದೃಷ್ಟ ತ್ಯಕ್ತ ಪುತ್ರವು ಸುಖೋಚಿತವು. ಅವಳನ್ನು ನೋಡಿ ಅಳ್ತಾ ಇದ್ದಾನೆ, ವಿರಲಾಪ ಮಾಡ್ತಿದ್ದಾನೆ, ಜೋರಾಗಿ ಅಳ್ತಾ ಇದ್ದಾನೆ. ಏನು ಮಾಡೋದು, ನಾನು ಮುದುಕ, ಅವನಿಗೆ ವಯಸ್ಸಾಗಿತ್ತು, ಸಣ್ಣ ಸಣ್ಣ ಮಕ್ಕಳು, ಸೀತಾದೇವಿ ಮದುವೆ ಆಗಬೇಕು, ಹೀಗಾಗಿ ಏನು ಮಾಡಬೇಕು ಅಂತ ದುಃಖದಲ್ಲಿಯೇ ಅವರ ಪ್ರೇತ ಕರ್ಮಗಳನ್ನೆಲ್ಲ ಮಾಡ್ತಾನೆ. ಚಕಾರ ಪ್ರೇತ ಕರ್ಮಾಣಿ ಪುತ್ರಾಣಾಂ ಚೈವ ಶೈಶವಾತ್. ಮಕ್ಕಳಿಗೆ ಮುಂಜುವೆ ಆಗಿಲ್ಲ, ಶೈಶವಾತ್ ಶಿಶುಗಳಾಗಿದ್ದಾರೆ, ಆದ್ದರಿಂದ ತಾನೇ ಚಕಾರ ಪ್ರೇತ ಕರ್ಮಾಣಿ, ಅವನೇ ಪ್ರೇತ ಕರ್ಮಗಳನ್ನೆಲ್ಲ ಮಾಡಿ ಅವುಗಳನ್ನು ಆಲಿಂಗನ ಮಾಡಿಕೊಂಡು ಅಳತಾ ಇದ್ದಾನೆ ಜೋರ. ಈ ಪ್ರಸಂಗ ಬಹಳ ಸಣ್ಣದು, ಇಷ್ಟರೊಳಗೆ ಮತ್ತೆ ಸದಾಗಮ ಆಗ್ಬಿಡುತ್ತೆ, ಸಜ್ಜನರ ಸಮಾಗಮ ಆಗಿಬಿಡುತ್ತೆ ಅವರಿಗೆ. ಯಾಕೆಂದ್ರೆ ಹೇಳಿದಲ್ಲ, ಅರ್ಜುನ ಮಾಡಿದ ತಪ್ಪಿಗೆ ಶಿಕ್ಷೆ ದೇವರು ಬಹಳ ಬೇಗ ಕೊಡ್ತಾ ಇದ್ದ ಕೃಷ್ಣ. ಅದೇ ಮತ್ತೆ ಯಾರು ಇವನು ಮಾಡಿದ ಅಪರಾಧಕ್ಕೆ 100 ಕಾಲ ಕಾಯ್ದ ಅಂತ ಹೇಳ್ತಾರೆ. 100 ತಪ್ಪುಗಳನ್ನು ಕಾಯ್ದ ಅವನ ಕಾಲಕ್ಕೆ, ಶಿಶುಪಾಲನಿಗೆ ಅಂತ. ಯಾಕೆ ಅಂದರೆ ಶಿಶುಪಾಲ ಧರ್ಮ ಮಾಡದೇ ಇರುವನು, ಅಧರ್ಮಿ, ಅವನು ಸಮೂಲಸ್ತು ವಿನಶ್ಯತಿ, ಅವನು ವಿನಾಶ ಇದ್ದೇ ಇದೆ, ಹಿಂಗಾಗಿ ಕಾಯ್ದ. ಅದೇ ಅರ್ಜುನ ಮಾಡಿದ ತಪ್ಪಿಗೆ ಕ್ಷಣಕ್ಕೆ ಶಿಕ್ಷೆ ಕೊಟ್ಟ ಪರಮಾತ್ಮ, ಅಲ್ಲಲ್ಲೇ ತಿದ್ದುತ್ತಾನೆ. ಅಂತಹ ಜನಕ ರಾಜ ಮಹಾಧಾರ್ಮಿಕ ಅಂತೆಲ್ಲ ಅದಕ್ಕೆ ಹೇಳಿದರು ಮೊದಲು. ಯಾಕೆ ದೇವರ ತಕ್ಷಣ ತಿದ್ದಿದ ಅನ್ಲಿಕ್ಕೆ ಇದು ಉತ್ತರ. ತಿದ್ದಿದ ಯಾವ ರೀತಿಯಾಗಿ? ಸಜ್ಜನರ ಸಮಾಗಮ. ಕಲಿಯುಗದೊಳಗೆ ದೇವರು ತಾನೇ ಬಂದು ನಿಂತು ಮತ್ತೆ ತಲೆ ಮೇಲೆ ಕೈ ಇಡೋದಿಲ್ಲ, ಸಜ್ಜನರ ಮುಖಾಂತರ ಮಾಡಿಸ್ತಾನೆ. ಅದಕ್ಕೆ ಗುರುಗಳ ಮುಖಾಂತರ ಅನುಗ್ರಹ ಮಾಡಿಸ್ತಾನೆ ಪರಮಾತ್ಮ, ಇದು ಅವನ ಕ್ರಮ. ಹೀಗಾಗಿ ಶತಾನಂದರು ಬರ್ತಾರೆ ಹೇಳ್ತಾರೆ. ತಸ್ಯ ದುಃಖೋಪಶಾಂತ್ಯರ್ಥಂ ಶತಾನಂದ ಪುರೋಹಿತರಾದ ಗೌತಮ ಋಷಿಗಳ ಮಗ ಶತಾನಂದ ಮಹರ್ಷಿಗಳು ಮಹಾಜ್ಞಾನಿಗಳು, ಅವರ ಸಮಾಗಮ ಆಗ್ತದೆ. ಸಂಪ್ರಾಪ್ತೋ ದೈವಯೋಗೇನ ವಾಮದೇವಾನುಜೋ ಮುನಿ ಪ್ರಾಪ್ತಂ ಪುರೋಹಿತಂ ದೃಷ್ಟ ರಾಜ ಪೂಜಾ ಮಕಲ್ಪಯತ್. ಅವರ ಪಾದಪೂಜೆಯನ್ನೆಲ್ಲ ಮಾಡಿ ತನ್ನ ಕಾಲೋಚಿತವಾದಂತಹ ವಾರ್ತೆಯನ್ನೆಲ್ಲ ತಿಳಿಸ್ತಾನೆ. ತಿಳಿಸಿ ಏನು ಕೇಳ್ತಾನೆ ಅನ್ನೋದನ್ನು ಮತ್ತೆ ನಾಳೆ ದಿವಸ ನಾವು ನೋಡೋಣ. ಅವರಿಗೆ ವಿಲಾಪವನ್ನು ಮಾಡಿ ಕೇಳ್ತಾನೆ ಏನೇನು ತನ್ನ ಪ್ರಶ್ನೆಗಳಿದೆ. ಆಮೇಲೆ ಆ ಶತಾನಂದರ ಮುಖಾಂತರವಾಗಿ ಶ್ರೀನಿವಾಸ ಯಾವ ರೀತಿಯಾಗಿ ಅನುಗ್ರಹವನ್ನು ಮಾಡಿದ ಅನ್ನುವ ಕಥೆಯನ್ನು ನಾಳೆ ದಿವಸ ನೋಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ವೆಂಕಟ